श्रीगुरुभ्यो नमः। हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसजनयनोऽसौ श्रीपतिर्मानदो नः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। वेदव्यासगुणावासविद्याधीशसतां वश मां निराशं गतक्लेशं कुर्वनाशं हरे निशम्। सत्सङ्घमानससरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्य संसदास्माकहृत्सरसिजेस्तु समध्वहंसः। मिथ्यासिद्धान्तदुर्भान्तविध्वंसनविचक्षणः जयतीर्थाख्यतरणिर्भासतां नो हृदं परे। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रयेत्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। ಭಗವದ್ಗೀತೆಯ 4ನೆಯ ಅಧ್ಯಾಯದ ಪ್ರಾರಂಭದ 10 ಶ್ಲೋಕಗಳನ್ನ ನಿನ್ನೆಯ ದಿವಸ ನಿರೂಪಣೆಯನ್ನ ಮಾಡಿದ್ವಿ. ಕಡೆಯದಾಗಿ ಭಗವಂತ ತನ್ನ ಅವತಾರ ಎಂಥದ್ದು ಅಂತನ್ನುವುದನ್ನ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ನಾನು ಅವತಾರವನ್ನ ಮಾಡುವುದು ಮನುಷ್ಯರು ಯಾವ ರೀತಿಯಾಗಿ ಅವತಾರವನ್ನ ಮಾಡ್ತಾ ಇದ್ದಾರೆ, ಹುಟ್ಟುತ್ತಾ ಇದ್ದಾರೆ, ಹಾಗೆ ನಾನು ಹುಟ್ಟುವುದಿಲ್ಲ. ಹೀಗಾಗಿ ನನ್ನ ಹುಟ್ಟುವಿಗೆ ಅವತಾರ ಅಂತ ಕರೀತಾರೆ. ನಾನು ಅವತಾರವನ್ನ ಮಾಡುವುದು ಕೇವಲ ಏನು ಅಂತಂದ್ರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಹೇಳಿದ ಧರ್ಮದ ಸಂಸ್ಥಾಪನೆಗಾಗಿ, ಶತ್ರುಗಳನ್ನ ಸಂಹಾರವನ್ನ ಮಾಡುವುದಕ್ಕಾಗಿ, ಸಜ್ಜನರನ್ನ ಸಂರಕ್ಷಣೆ ಮಾಡುವುದಕ್ಕಾಗಿ ನಾನು ಹುಟ್ಟುತ್ತಾ ಇದ್ದೇನೆ. ಹೀಗಾಗಿ ನನ್ನ ಹುಟ್ಟನ್ನ ಅವತಾರ ಅಂತ ಕರೀತಾರೆ. ನಿಮ್ಮಂತೆ ನಾನು ಹುಟ್ಟಿದೆ ಅಂತ ತಿಳಿಯಬೇಡ ಅಂತ ಹೇಳಿ ಶ್ರೀಕೃಷ್ಣ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಅವಾಗ ಅರ್ಜುನ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳ್ತಾನೆ. ಏನು ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ, ಭಗವಂತ ಯಾವುದೇ ಒಂದು ಪುರಾಣಗಳನ್ನ ತೆಗೆದುಕೊಂಡಾಗ ಈ ಪುರಾಣಗಳಲ್ಲೆಲ್ಲ ಏನು ಅಂತಂದ್ರೆ ಭಗವಂತ ಹೇಗ್ ಹುಟ್ಟಿದ ಅಂತನ್ನುವ ವಿಚಾರವನ್ನ ತಿಳಿಸಿಕೊಡ್ತಾ ಇರ್ತಾರೆ. ನಾವು ರಾಮಾವತಾರದ ರಾಮಾಯಣ ಕಥೆಯನ್ನ ತೆಗಿಲಿಕ್ಕೆ ಹೋದ್ರೆ ಶ್ರೀರಾಮಚಂದ್ರ ಹೇಗೆ ಹುಟ್ಟಿದ ಅಂತನ್ನುವುದು ಹಿಂದೆ ದಶರಥನ ಕಥೆಯನ್ನೆಲ್ಲ ಅಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಶ್ರೀಕೃಷ್ಣನ ಅವತಾರವನ್ನ ತಿಳ್ಕೊಳ್ಬೇಕು ಅಂತ ಹೊರಟ್ರೆ ಅಲ್ಲೂ ಕೂಡ ಏನು ಅಂತಂದ್ರೆ ಕೃಷ್ಣ ಹೇಗೆ ಹುಟ್ಟಿದ ಅಂತನ್ನುವುದನ್ನ ಹೇಳಿ ತಿಳಿಸಿಕೊಡ್ತಾರೆ. ರಾತ್ರಿ ಹೊತ್ತು ಕೃಷ್ಣ ಹುಟ್ಟಿದ ಅಂತೆಲ್ಲ ಹೇಳಿ. ಹೀಗೆ ಭಗವಂತನ ಅವತಾರವನ್ನೆಲ್ಲ ವಿಸ್ತಾರವಾಗಿ ಯಾಕೆ ತಿಳಿಸಿಕೊಡ್ತಾರೆ ಪುರಾಣಗಳಲ್ಲಿ, ಇದನ್ನ ನಾವ್ಯಾಕೆ ತಿಳ್ಕೊಳ್ಬೇಕು ಅಂತನ್ನುವುದನ್ನ ಅರ್ಜುನ ಒಳ್ಳೆ ಪ್ರಶ್ನೆಯನ್ನ ಕೇಳ್ತಾನೆ. ಇವತ್ತು ನಾವು ಯಾರ ಮುಂದೆ ಹೋಗ್ಬಿಟ್ಟು ಇವತ್ತು ನಮ್ಮ ಬರ್ತ್ಡೇ ಇದೆ ಅಂತ ಹೇಳಿದ್ರೆ ಎಲ್ಲಾ ಖುಷಿ ಪಡ್ತಾರೆ. ಏನು ಕೊಡ್ತೀರಿ, ಬರ್ತ್ಡೇ ಸ್ಪೆಷಲ್ ಏನು, ಗಿಫ್ಟ್ ಏನು ಅಂತ ಕೇಳ್ತಾರೆ. ನಾವು ಹೇಗ್ ಹುಟ್ಟಿದ್ವಿ ಅಂತ ಅನ್ನೋದನ್ನ ಹೇಳಕ್ ಹೋದ್ರೆ ಅಯ್ಯೋ ಬಿಡಪ್ಪ, ನಿಮ್ಮ ರಾಮಾಯಣ ಕಥೆ ಎಲ್ಲ ಗೊತ್ತಿದ್ದೇ ಇದೆ, ಇನ್ನು ನಾನು ಹುಟ್ಟಿದ್ ಹೇಳ ಅಂತ ಕೇಳ್ತಾರೆ. ಅಂದ್ರೆ ನಾನು ಹೇಗ ಹುಟ್ಟಿದೆ ಅಂತ ಅನ್ನುವುದನ್ನ ಹೇಳಕ್ ಹೋದ್ರೆ ಯಾರೂ ಕೇಳೋದಿಲ್ಲ, ಇಂಟ್ರೆಸ್ಟೇ ತೋರಿಸೋದಿಲ್ಲ, ಇದ್ದಿದ್ದೆ ಕತೆ ಅಂತ ಹೇಳ್ತಾರೆ. ಹಾಗಾದ್ರೆ ಶ್ರೀಕೃಷ್ಣ ಹೇಗೆ ಹುಟ್ಟಿದ, ಪರಮಾತ್ಮ ಹೇಗೆ ಹುಟ್ಟಿದ, ಅವನ ಅವತಾರ ಹೇಗಾಯಿತು ಅಂತನ್ನೋದನ್ನೆಲ್ಲ ಪುರಾಣಗಳು ಬಹಳ ವಿಸ್ತಾರವಾಗಿ ತಿಳಿಸಿಕೊಡತ್ತೆ. ಇದನ್ನ ತಿಳ್ಕೊಂಡು ನಮಗೇನ್ ಲಾಭ, ನಾವ್ಯಾಕೆ ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಅರ್ಜುನ ಪ್ರಶ್ನೆಯನ್ನ ಕೇಳಿದಾಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ
ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಶ್ರೀಕೃಷ್ಣ ಹೇಳಿದ, ಮನುಷ್ಯ ಈ ಸಂಸಾರದಲ್ಲಿ ಬಿತ್ತು ಒದ್ದಾಡ್ತಾ ಇದ್ದ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ನನ್ನಂತಂತೂ ಭಗವಂತನಂತಂತೂ ಜೀವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 10 ಜನ ನೋಡ್ತಾ ಇರ್ತೀವಿ, ಭಾರಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ಭಾರಿ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ನಾವ್ ಅನ್ಕೊಳ್ತೀವಿ ನಾವು ಕೂಡ ಅವ್ರ ಥರನೇ ಆಗಬೇಕು ಅಂತ ಹೇಳಿ. ನೋಡಿ, ಅವ್ರ ಥರ ಆಗಬೇಕು ಅಂತ ಅನ್ಕೊಳ್ತೀವಿ ಹೊರತು ಅವರೇ ನಾವು ಆಗ್ತೇವೆ ಅಂತ ಅನ್ನೋದನ್ನ ಯಾರು ಆ ರೀತಿಯಾಗಿ ಅವ್ರು ಅನ್ಕೊಳಕ್ ಸಾಧ್ಯ ಇಲ್ಲ. ಆ ವ್ಯಕ್ತಿಯೇ ಬೇರೆ, ಅವನ ಕ್ರಿಯೆ ಬೇರೆ, ಅವನ ಶಕ್ತಿಯೇ ಬೇರೆ, ಅವನ ಯೋಗ್ಯತೆನೇ ಬೇರೆ. ಹಾಗೆ ನಾನೇ ಭಗವಂತನಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಕೂಡ ಉದ್ಧಾರರಾಗಬೇಕು. ಈ ಸಂಸಾರದ ಭವದಿಂದ ಈ ಸಂಸಾರವೆಂಬ ಭವಪಾಶದಿಂದ ಪರಿಹಾರ ಆಗಬೇಕು ಅಂದ್ರೆ ಹಾಗಾದ್ರೆ ನಾವೇನು ಮಾಡಬೇಕು ಅಂತಂದ್ರೆ, ಭಗವಂತ ಹೇಳಿದ, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ನೀನೊಂದ್ ಕೆಲಸ ಮಾಡು, ನಾನು ಹೇಗೆ ಹುಟ್ಟಿದೆ, ನನ್ನ ಕೆಲಸ ಎಂಥದ್ದು ಅಂತ ಅನ್ನೋದನ್ನ ತಿಳಿದು ಬಿಡು. ಇದನ್ನ ದಿವ್ಯ ಅಂತ ತಿಳಿದು ಬಿಟ್ಟರೆ ನೀನೂ ಕೂಡ ಈ ಸಂಸಾರದಿಂದ ಉದ್ಧಾರನಾಗಿ ಹೋಗ್ತೀಯ. ನಿನಗೂ ಕೂಡ ಇಂತಹ ಭವಕಷ್ಟ ನಿನಗೆ ಇಲ್ಲ ಅಂತ ಭಗವಂತ ತಿಳಿಸಿಕೊಡ್ತಾನೆ. ನೋಡಿ, ಕೇಳೋದಕ್ಕೆ ಎಷ್ಟು ಸುಲಭ ಅನ್ಸತ್. ಓ, ಭಗವಂತ ಹೇಗ್ ಹುಟ್ಟಿದ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನ ಉದ್ಧಾರ ಅಲ್ವೇನು, ಇಷ್ಟೇ ಏನು ಅಂತ. ಭಗವಂತ ಹೇಳಿದ, ನಾನು ಹೇಗೆ ಹುಟ್ಟಿದೆ ಅಂತ ಅಷ್ಟೇ ತಿಳಿಯಬೇಡ, ನನ್ನ ಜನ್ಮ ಅಂತ ಅನ್ನೋದು ದಿವ್ಯವಾದದ್ದು ಅಂತ ನೀನು ತಿಳಿ, ನಿನ್ನ ಜೀವನ ಉದ್ಧಾರ ಆಗಿ ಹೋಗುತ್ತೆ, ನೀನು ದಿವ್ಯನಾಗಿ ಹೋಗ್ತೀಯ. ಹಾಗಾದ್ರೆ ಭಗವಂತನ ಜನ್ಮ ದಿವ್ಯ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಇದನ್ನ ಗೀತಾ ವಿವೃತ್ತಿಯಲ್ಲಿ ರಾಯರು ವಿವರಣೆ ಕೊಡ್ತಾರೆ. ನಾವು ಶ್ರೀಕೃಷ್ಣ ಭಗವಂತ ದೊಡ್ಡವನು ಅಂತ ತಿಳ್ಕೊಳ್ತೇವೆ, ಇಷ್ಟೇ, ಇದು ದಿವ್ಯ ಅಲ್ಲ. ಮತ್ತಿನ್ನೇನು ಅಂತಂದ್ರೆ, ದಿವ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ದಿವ್ಯ ಅನ್ನೋದಕ್ಕೆ ಅತ್ಯಂತ ನಮಗೆ ಅಲೌಕಿಕವಾದದ್ದು ಅಂತ ಅರ್ಥ. ಅತ್ಯಂತ ದಿವ್ಯವಾಗಿದೆ. ನೋಡಿ, ದಿವ್ಯವಾದ ಆನಂದವಾಯಿತು ಅಂತ ಹೇಳ್ತಾರೆ. ದಿವ್ಯವಾದ ಆನಂದವಾಯಿತು ಅಂದ್ರೆ ಅರ್ಥ ಏನು? ನಾವು ಕಲ್ಪನೆನೇ ಮಾಡಿಕೊಳ್ಳಲಾಗದಂಥದ್ದು ಆನಂದ ನಮಗಾಯಿತು ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಅರ್ಥ ಏನು ಅಂತಂದ್ರೆ ಅಲೌಕಿಕ ಅಂತ. ಭಗವಂತ ಅವತಾರವನ್ನ ಮಾಡ್ತಾನೆ, ಲೌಕಿಕವಾಗಿ ಇರುವಂತೆ ಅನಿಸ್ತಾ ಇರತ್ತೆ. ಆದ್ರೆ ಏನು ಅಂತಾರೆ, ಭಗವಂತನ ಅವತಾರ ಅಲೌಕಿಕವಾದದ್ದು. ಯಾಕೆ ಅಲೌಕಿಕವಾದದ್ದು ಅಂತಂದ್ರೆ ನೋಡಿ ಎಷ್ಟು ಅದ್ಭುತ ಅಂತಂದ್ರೆ, ದೇವರು ನಮ್ಮಂತೆ ಗರ್ಭದಲ್ಲಿ ಇರುವಂತೆ ನಟನೆಯನ್ನ ಮಾಡ್ತಾ ಇರ್ತಾನೆ. 9 ತಿಂಗಳ ಕಾಲ ಗರ್ಭದಲ್ಲಿದ್ದಾನೆ ಅಂತ ನಾವು ಅನ್ಕೊಂಡಿರ್ತೇವೆ, ಅವನು ಗರ್ಭದಲ್ಲೂ ಇರೋದು. ನಮ್ಮಂತೆ ಅವನು ಹುಡ್ತಾ ಇದ್ದಾನೆ ಅಂತ ನಾವು ಭಾವಿಸ್ತಿರ್ತೇವೆ, ಅವನು ಹುಟ್ಟಿರೋದಿಲ್ಲ. ಆದರೂ ಕೂಡ ಭಗವಂತ ಲೋಕದಲ್ಲಿ ಹೇಗೆ ಪ್ರಸಿದ್ಧನಾಗ್ತಾನೆ ಅಂತಂದ್ರೆ, ನಿಮ್ಮಂತೆ ನಾನು ಹುಟ್ಟಿದೆ ಅಂತ ತಿಳಿಸಿಕೊಡ್ತಾನೆ. ಎಂಥ ಅಲೌಕಿಕವಾದದ್ದು. ಯಾಕೆ ಅಂತಂದ್ರೆ, ದೇವಕಿ ನೋಡಿ, ಶ್ರೀಕೃಷ್ಣನನ್ನೇ ನಾವು ಉದಾಹರಣೆಯನ್ನ ತೆಗೆದುಕೊಂಡರೆ, ದೇವಕಿ 9 ತಿಂಗಳ ಕಾಲ ಗರ್ಭಧಾರಣೆಯನ್ನ ಮಾಡತ್ತು. ಹಾಗೆ ಶ್ರೀಕೃಷ್ಣ ನಮ್ಮಂತೆ ಹುಟ್ಟಿದ ಅಂತ ನಾವು ಅನ್ಕೊಳ್ತೇವೆ. ಲೋಕದಲ್ಲೆಲ್ಲ ಪ್ರಸಿದ್ಧಿಯನ್ನೇನು ಮಾಡ್ತಾನೆ, ನಿಮ್ಮಂತೆ ಹುಟ್ಟಿದೆ ಅಂತ ಲೋಕದಲ್ಲಿ ಪ್ರಸಿದ್ಧಿ. ಆದ್ರೆ ಕೊನೆಗೆ ನಮ್ಮಂತೆ ಹುಟ್ಟಿದನ ಅಂತ ನೋಡ್ಲಿಕ್ಕೆ ಹೋದ್ರೆ ಏನು ಅಂತಂದ್ರೆ, ಭಗವಂತ ಶಂಖಚಕ್ರವನ್ನ ಹಿಡ್ಕೊಂಡು ಹುಟ್ಟಿ ಬಿಡ್ತಾನೆ. ಭಾಗವತ ಹೇಳ್ತು, ತಮದ್ಭುತಂ ಬಾಲಕಮಂ ಭುಜೆ ಕ್ಷಣಂ ಅಂತ. ಹೀಗಾಗಿ ಭಗವಂತನ ಹುಟ್ಟು ಹೇಗಿದೆ ಅಂತಂದ್ರೆ ದಿವ್ಯಂ, ನಮ್ಮಂತೆ ಇದೆ ಅಂತ ನಾವು ಅನ್ಕೊಂಡು ಹೋಗ್ತೇವೆ. ನಮ್ಮಂತೆ ಇಲ್ಲ, ಅಲೌಕಿಕವಾದದ್ದು, ನಮ್ಮ ಕಲ್ಪನೆಗೂ ಮೀರಿದ್ದು. ಇದು ಭಗವಂತನ ಅದ್ಭುತವಾದಂತಹ ಜನ್ಮ ಅಂತ ನಾವು ತಿಳಿದುಕೊಳ್ಳಬೇಕು. ಇದು ಒಂದಾದರೆ, ಭಗವಂತನ ಜನ್ಮ ಎಂಥ ದಿವ್ಯವಾದದ್ದು ಅಂತ ಹೇಳಿ ವ್ಯಾಖ್ಯಾನಕಾರರು ಹೇಳ್ತಾರೆ. ದಿವು ಕ್ರೀಡಾಯಾಮ್ ಅಂತ. ಈ ದಿವ್ಯಂ ಅನ್ನೋ ಶಬ್ದ ಏನಿದೆ, ಇದಕ್ಕೆ ಅಲೌಕಿಕ ಅಂತ ಒಂದರ್ಥ. ನೋಡಿ, ಭಗವದ್ಗೀತೆಯ ವ್ಯಾಖ್ಯಾನಗಳನ್ನೆಲ್ಲ ತೆಗೆದಿಟ್ಕೊಂಡ್ರೆ ಒಬ್ರು ದಿವ್ಯಂ ಅಂತನೋ ಶಬ್ದಕ್ಕೆ ಅರ್ಥ ಏನ್ ಬರೀತಾರೆ, ಅಲೌಕಿಕಂ ಅಂತ ಅರ್ಥ ಬರೀತಾರೆ. ಇನ್ನೊಬ್ಬರ ಅರ್ಥ ಏನ್ ಮಾಡ್ತಾರೆ, ಅತ್ಯಂತ ಗಾಂಭೀರ್ಯವಾದದ್ದು ಅಂತ ಇನ್ನೊಬ್ಬರ ಅರ್ಥವನ್ನ ಬರೀತಾರೆ. ಒಬ್ಬೊಬ್ಬರು ಕೂಡ ಈ ದಿವ್ಯಂ ಅನ್ನೋ ಶಬ್ದಕ್ಕೆ ಅನೇಕ ರೀತಿಯಾಗಿ ಅರ್ಥವನ್ನ ಬರೀತಾರೆ. ಹಾಗಾದ್ರೆ ನಮಗೊಂದು ಪ್ರಶ್ನೆ ಬರುತ್ತೆ, ಭಗವದ್ಗೀತೆಗೆ ಇಷ್ಟೆಲ್ಲ ಅರ್ಥವನ್ನ ಬರೀತಾರಲ್ಲ, ಹಾಗಾದ್ರೆ ಇದರಲ್ಲಿ ಯಾವುದು ಸರಿ ಅಂತ ನಾವು ಪ್ರಶ್ನೆಯನ್ನ ಮಾಡ್ಕೊಳ್ತೇವೆ. ಆದ್ರೆ ಭಗವದ್ಗೀತೆಯನ್ನ ಅಧ್ಯಯನವನ್ನ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಎಲ್ಲವೂ ಸರಿಯಾದದ್ದು. ಯಾಕೆಲ್ಲವೂ ಸರಿಯಾದದ್ದು ಅಂತಂದ್ರೆ, ಈ ಭಗವದ್ಗೀತೆ ನಮಗೆ ಎಲ್ಲಿ ಸಿಗ್ತಾ ಇದೆ ಅಂತಂದ್ರೆ
ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಿಗ್ತಾ ಇದೆ. ಆಚಾರ್ಯರು ನಮಗೆ ಉತ್ತರವನ್ನ ಕೊಡ್ತಾರೆ, ಯಾಕೆಲ್ಲ ಸರಿ, ನೀವ್ ಏನ್ ಹೇಳಿದ್ರು ಎಲ್ಲ ಸರಿ ಅಂತೀರಿ, ಪ್ರತಿ ಬಾರಿಯೂ ಬೇರೆ ಬೇರೆನೆ ಹೇಳ್ತೀರಪ್ಪ. ಎಷ್ಟು ಬಾರಿ ಭಗವದ್ಗೀತೆಯನ್ನ ಕೇಳಿದ್ರು, ಅವ್ರ ಹತ್ರ ಕೇಳಿದ್ರೆ ಅವ್ರು ಒಂದ್ ರೀತಿಯಾಗಿ ಅರ್ಥ ಹೇಳ್ತಾರೆ, ನೀವು ಹೇಳಿದಾಗ ನೀವೊಂದ್ ರೀತಿಯಾಗಿ ಅರ್ಥ ಹೇಳ್ತೀರಿ, ನಾವು ಓದಕ್ ಹೋದ್ರೆ ಮತ್ತೊಂದು ಅರ್ಥ ನಮಗ್ ಗೊತ್ತಾಗ್ತಾ ಇದೆ, ಯಾವುದು ಸರಿ? ಆಚಾರ್ಯರು ಹೇಳಿದ್ರು ಎಲ್ಲವೂ ಸರಿ. ಹಾಗಾದ್ರೆ ಎಲ್ಲಾ ಅರ್ಥವನ್ನು ನಾನು ತಲೆಯಲ್ಲಿ ಇಟ್ಕೊಳ್ಬೇಕಾ? ಎಲ್ಲ ಅರ್ಥವನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಯಾಕೆಲ್ಲ ಅರ್ಥವನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ಆಚಾರ್ಯರು ಹೇಳಿದ್ರು, ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಆಚಾರ್ಯರು ಹೇಳಿದ್ರು, ನೀವು ವೇದಗಳಿಗೆ ಕಡಿಮೆ ಅಂದ್ರೆ ಎಷ್ಟು ಅರ್ಥವನ್ನ ಮಾಡ್ಕೊಳ್ಬೇಕು ಅಂದ್ರೆ 3 ಅರ್ಥವನ್ನ, ಕಡಿಮೆ ಅಂದ್ರೆ 3 ಅರ್ಥ ಬರುತ್ತೆ. ಹಾಗೆ ಕಡಿಮೆ ಅಂತ ನಾನು ಮಹಾಭಾರತದಲ್ಲಿ ಎಷ್ಟು ಅರ್ಥ ತಿಳಿಯತ್ತೆ ನನಗೆ? 10 ಅರ್ಥ ತಿಳಿಯತ್ತ. ಆ ಮಹಾಭಾರತದಲ್ಲಿ ಪಠಿತವಾದದ್ದು ಯಾವುದು? ಭಗವದ್ಗೀತೆ. ಹಾಗಾದ್ರೆ ಭಗವದ್ಗೀತೆಗೆ ಎಷ್ಟು ಅರ್ಥ ಇದೆ ಅಂತಂದ್ರೆ, ಕಡಿಮೆ ಅಂದ್ರೆ 10 ಅರ್ಥ ಇದೆ. ಅಂದ್ರೆ ನಾವು ಭಗವದ್ಗೀತೆಯನ್ನ ಓದಬೇಕು ಅಂತ ಹೋದ್ರೆ ನಮಗ್ ಕಡಿಮೆ ಅಂದ್ರೆ ಎಷ್ಟು ಅರ್ಥ ಆಗಬೇಕು ಅಂದ್ರೆ 10 ತರ ಅರ್ಥ ಆಗಬೇಕು. ಹಾಗಾದ್ರೆ ನನಗೆ ಇನ್ನೂ ಅರ್ಥ ಆಗಬೇಕು ಅಂದ್ರೆ ಓದ್ತೇ ಇರ್ಬೇಕಂತ. ಎಷ್ಟು ಅರ್ಥ ಆದ್ರೂ ಕೂಡ ಇದೆಲ್ಲ ಭಗವದ್ಗೀತೆಯ ಗಾಂಭೀರ್ಯ ಅಂತ ನಾವು ತಿಳಿದುಕೊಳ್ಳಬೇಕು. ಭಗವಂತ ಹೇಳಿದ, ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಜನ್ಮ ಎಂಥದ್ದು ಅಂತಂದ್ರೆ ದಿವ್ಯಂ, ಅಲೌಕಿಕವಾದದ್ದು. ನಾವು ಯಾರೂ ಕಲ್ಪನೆ ಮಾಡ್ಕೊಳಕ್ ಆಗೋದಿಲ್ಲ. ಭಗವಂತ ಹೀಗ್ ಹುಡ್ತಾನೆ, ಹೀಗಿರ್ತಾನೆ ಅಂತ ನಾವು ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ನೋಡಿ, ಭಾಗವತದ ಕಥೆಯನ್ನೆಲ್ಲ ಕೇಳ್ತೀವಿ. ಕಂಸನಿಗೇನಾಯಿತು ಅಂತಂದ್ರೆ ತಲೆ ಕೆಟ್ಟು ಹೋಯ್ತು, ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ ಅಂತ ಹೇಳಿ ಭಾಗವತ ನಮಗೆ ತಿಳಿಸಿಕೊಡೋದು. ಯಾವಾಗ ದೇವಕಿ ಅವಳು ಹುಡ್ತಾಳೆ, ಅವಳಿಗೆ ಮಗುವನ್ನ ಪಡಿತಾಳೆ ಅಂತನ್ನುವ ಚಿಂತೆಯಲ್ಲಿ ಕಂಸ ಏನು ಮಾಡಿದ ಅಂತ ರಾತ್ರಿ ಎಲ್ಲ ಏನು ಅಂತಂದ್ರೆ ಚಿಂತಾಮಗ್ನಾಗಿ ರಾತ್ರಿ ನಿದ್ದೆನೆ ಮಾಡ್ಲಿಲ್ಲ ಅಂತ ಭಾಗವತದಲ್ಲಿ ಕೇಳ್ತಾರೆ. ನಮಗನ್ಸತ್ತೆ, ಅಷ್ಟ್ಯಾಕೆ ಅವ್ನು ಟೆನ್ಷನ್ ಮಾಡ್ಕೊಂಡಿದ್ದ? ಯಾಕೆ ಅವನಿಗಷ್ಟು ಟೆನ್ಷನ್ ಆಯಿತು ಅಂತಂದ್ರೆ, ಜನ್ಮ ದಿವ್ಯಂ ನ ವೇತ್ತಿ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಕಂಸ ಏನು ಮಾಡ್ದ ಅಂತಂದ್ರೆ, ಭಗವಂತನ ಜನ್ಮ ದಿವ್ಯ ಅಂತ ತಿಳ್ಕೊಳ್ಳಿಲ್ವಂತೆ. ಹೀಗಾಗಿ ಜನ್ಮ ಪೂರ್ತಿ ಅವನೇನಾದ ಅಂತಂದ್ರೆ ಚಿಂತಾಮಗ್ನಾಗಿ ರಾತ್ರಿ ನಿದ್ದೆಗೆಟ್ಟುಬಿಟ್ಟು ಅವನು ತನ್ನ ಜೀವನವನ್ನ ಹಾಳು ಮಾಡಿಕೊಂಡ. ಕೊನೆಗೆ ರಾತ್ರಿ ಎಲ್ಲ ಕಷ್ಟಪಟ್ಟು ನಿದ್ದೆ ಬಿಟ್ಟು ಸಾಧನೆ ಮಾಡೋರು ಹೇಗಿರ್ತಾರೆ ಅಂತಂದ್ರೆ, ರಾತ್ರಿ ಎಲ್ಲ ನಿದ್ದೆಗಟ್ಟಿ ಸಾಧನೆ ಮಾಡ್ತಾರ. ಕಂಸ ಏನ್ ಮಾಡಿದ, ರಾತ್ರಿ ಎಲ್ಲ ನಿದ್ದೆಗಟ್ಟದ ಅವನು ಕೂಡ. ಯಾವಾಗ ದೇವಕಿಯ 8ನೇ ಗರ್ಭ ಹುಟ್ಟತ್ತೆ, ಅದನ್ನ ನಾನು ಯಾವಾಗ ಸಂಹಾರವನ್ನ ಮಾಡ್ತೇನೆ ಅಂತ ರಾತ್ರಿ ಎಲ್ಲ ನಿದ್ದೆಗಟ್ಟ. ಕೊನೆಗೆ ಅವನಿಗೆ ಫಲಿತಾಂಶ ಏನ್ ಸಿಕ್ತು ಅಂತಂದ್ರೆ ತನ್ನ ಜೀವನವನ್ನ ಹಾಳು ಮಾಡಿಕೊಂಡ. ಅನೇಕ ಜನ ರಾತ್ರಿ ಎಲ್ಲ ನಿದ್ದೆಗಟ್ಟಿರುತ್ತೇವೆ. ಹೇಗೆ ನಿದ್ದೆಗಟ್ಟಿರುತ್ತೇವೆ ಅಂತಂದ್ರೆ, ದಿವ್ಯಂ ಅಂತ, ದಿವ್ಯ ಅನ್ನೋ ಶಬ್ದಕ್ಕೆ ಆಚಾರ್ಯರು ಒಂದು ಅರ್ಥವನ್ನ ಬರೀತಾರೆ, ಕಾಂತಿ ಅಂತ ಅರ್ಥವನ್ನ ಬರೀತಾರೆ. ರಾತ್ರಿ ಎಲ್ಲ ಕಣ್ಣಿಗೆ ಕಾಂತಿಯನ್ನ ಬಿಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ಹಾಳಾಗೋಗುತ್ತೆ. ಯಾಕೆಂದ್ರೆ ಇವತ್ತು ರಾತ್ರಿ ಎಲ್ಲ ಏನಾಗ್ತಾ ಇದೆ ಅಂತಂದ್ರೆ, ಮೊಬೈಲ್ ಇಟ್ಕೊಂಡು ಬೆಳಗಿಂದ ಏನ್ ಮೆಸೇಜ್ ಬಂತು, ಎಲ್ಲಿ ಏನಾಯ್ತು, ಇದನ್ನೇ ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಏನಾಗ್ಬಿಡತ್ತೆ ಅಂದ್ರೆ ಹಾಳಾಗ್ಬಿಡತ್ತೆ. ಅದಕ್ಕೆ ಆಚಾರ್ಯರು ಬರೆದ್ರು, ದಿವ್ಯಂ ಕಾಂತಿ, ಕಾಂತಿ ಅನ್ನೋ ಶಬ್ದಕ್ಕೆ ಜ್ಞಾನಂ ಅಂತ ಅರ್ಥ ಬರುತ್ತೆ. ಭಗವಂತ ಹೇಳಿದ ಜನ್ಮ ದಿವ್ಯಂ ಅಂತ ಹೇಳ್ದ. ನನ್ನ ಜನ್ಮ ಅಂತ ಅನ್ನೋದು ದಿವ್ಯವಾದದ್ದು. ದಿವ್ಯವಾದದ್ದು ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ನಮ್ಮ ಜ್ಞಾನಕ್ಕೆ ಸಾಧನವಾದದ್ದು. ರಾತ್ರಿ ನಿದ್ದೆಗಟ್ಟಿ ಅಂತ ಶಾಸ್ತ್ರ ಎಲ್ಲೂ ಹೇಳಿಲ್ಲ. ಸಾಧನೆ ಮಾಡೋರೆಲ್ಲ ರಾತ್ರಿ ನಿದ್ದೆಗಟ್ಟಿರ್ತಾರೆ ಅಂತ ಹೇಳಿದ್ರು. ಹಾಗಾದ್ರೆ ನಿದ್ದೆಗಟ್ಟಿ ಅವ್ರೇನ್ ಸಾಧನೆ ಮಾಡ್ತಿರ್ತಾರೆ ಅಂದ್ರೆ ಜ್ಞಾನ ಸಂಪಾದನೆಯನ್ನ ಮಾಡ್ತಿರ್ತಾರೆ. ಯಾರು ಜ್ಞಾನ ಸಂಪಾದನೆಯನ್ನ ಮಾಡ್ತಾರೆ ಅವರು ಜೀವನದಲ್ಲಿ ಉದ್ಧಾರ ಆಗ್ತಾರೆ, ಉತ್ತಮವಾದ ಗತಿಯನ್ನ ಪಡಿತಾರೆ ಅಂತ ಹೇಳಿ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಭಗವಂತ ಹೇಳಿದ ಜನ್ಮ ದಿವ್ಯಂ, ನನ್ನ ಜನ್ಮವನ್ನ ಯಾರು ದಿವ್ಯ ಅಂತ ತಿಳಿದುಕೊಳ್ತಾರೆ ಅವರ ಜೀವನ ಎಲ್ಲ ಧನ್ಯವಾಗಿ ಹೋಗುತ್ತೆ. ಬರೀ ಭಗವಂತ ಏನ್ ಹುಟ್ಟದ ಅದನ್ನ ಮಾತ್ರ ನಾವು ದಿವ್ಯ ಅಂತ ತಿಳ್ಕೊಂಡ್ರೆ ನಮ್ಮ ಜೀವನ ಉದ್ಧಾರ ಆಗತ್ತೇನು ಅಂತಂದ್ರೆ ಭಗವಂತ ಅದು ಒಂದೇ ಅಲ್ಲ ಅಂತ ಹೇಳ್ತಾನೆ. ನೋಡಿ, ಸಾಧನೆ ಮಾಡಬೇಕಾದ್ರೆ ನಾವು ಅನ್ಕೊಳ್ತೇವೆ, ನೋಡಿ ನಾವು ದಿನನಿತ್ಯ ಮಂತ್ರ ಜಪವನ್ನ ಮಾಡ್ತಾ ಇದ್ದೀವಿ, ಸಾಕಲ್ಲ ಇಷ್ಟು ನನ್ನ ಜೀವನ ಸಾಧನೆ ಆಗತ್ತೆ, ಇಷ್ಟು ಮಾಡಿದ್ರೆ ಸಾಕಲ್ಲ ಅಂತ. ಭಗವಂತ ಹೇಳ್ತಾನೆ, ಒಂದು ಕೆಲಸವನ್ನ ಮಾಡಿದ್ರೆ ಸಾಲದು ಅಂತ ಹೇಳ್ತಾನೆ. ಎಷ್ಟು ನಮ್ಮ ಕೈಯಿಂದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿದೆ ಎಲ್ಲ ವಿಧವಾಗಿಯೂ ಕೂಡ ನಾವು ಪ್ರಯತ್ನವನ್ನ ಮಾಡಬೇಕು. ಅನೇಕ ಜನ ಹೇಳ್ತಾರೆ, ಈ ಜನ್ಮದಲ್ಲಿ ನಾನು ಕೇವಲ ಜಪವನ್ನ ಮಾತ್ರ ಮಾಡ್ತೇನೆ, ಜ್ಞಾನ ಸಾಧನೆಯನ್ನ ಮುಂದಿನ ಜನ್ಮದಲ್ಲಿ ಏನಾದರೂ ದೇವರು ಕೊಟ್ಟರೆ
ಭಾಗ್ಯ ಎಲ್ಲರೂ ಇದ್ರೆ ಮುಂದಿನ ಜನ್ಮದಲ್ಲಿ ಮಾಡ್ತೀನಿ, ಈಗ ಮಾಡೋದಿಲ್ಲ. ಭಗವಂತ ಹೇಳ್ತಾನೆ, ಹಾಗಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಕೊಡ್ತೇನೆ ಅಂತ ಅಷ್ಟು ಗ್ಯಾರಂಟಿ ನಿನಗಿದೆಯಾ? ಇವಾಗ್ಲೇ ಎಲ್ಲ ಕೊಟ್ಟಿದ್ದೇನೆ, ಉತ್ತಮವಾದ ಶರೀರವನ್ನ ಕೊಟ್ಟಿದ್ದೇನೆ. ಹಾಗಾದ್ರೆ ಈ ಶರೀರವನ್ನ ನೀನು ದಿವ್ಯ ಅಂತ ತಿಳಿದರೆ ನಿನ್ನ ಜನ್ಮ ಸಾರ್ಥಕವಾಗತ್ತೆ. ಹಾಗಾದ್ರೆ ಭಗವಂತ ಹೇಳಿದ ಜನ್ಮ ದಿವ್ಯಂ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ, ಈ ಜನ್ಮ ಅಂತ ಅನ್ನೋದೇನಿದೆ ಭಗವಂತ ಕೊಟ್ಟದ್ದು, ಇದನ್ನ ನಾನು ಕೇವಲ ಒಂದು ಸಾಧನೆಗೆ ಮಾತ್ರ ಉಪಯೋಗಿಸುವಂತಹದ್ದು. ಈಗ ನಾನು ಲೌಕಿಕವಾಗಿ ಸಾಧನೆ ಮಾಡ್ತಾ ಇದ್ದೀನಿ, ಒಂದು ವಯಸ್ಸಾದ್ಮೇಲೆ ಏನಾದರೂ ನನಗೆ ಶಕ್ತಿ ಇದ್ದರೆ ಅಲೌಕಿಕವಾದದ್ದನ್ನೂ ಸಾಧನೆ ಮಾಡ್ತೇನೆ ಅಂತ ತಿಳ್ಕೊಂಡ್ರೆ ಇದು ತಪ್ಪು ಅಂತ ಹೇಳುತ್ತೆ ಶಾಸ್ತ್ರ. ಮತ್ತಿನ್ನೇನು ಅಂತಂದ್ರೆ, ಲೌಕಿಕವಾಗಿ ನಾವು ಸಾಧನೆಯನ್ನ ಮಾಡಬೇಕಾದರೆ ಅಲೌಕಿಕವಾಗಿಯೂ ಸಾಧನೆ ಮಾಡಬೇಕು. ಎಲ್ಲ ವಿಧವಾಗಿಯೂ ಭಗವಂತನನ್ನ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಜಪವನ್ನೂ ಮಾಡಬೇಕು, ತಪವನ್ನೂ ಮಾಡಬೇಕು, ಜ್ಞಾನ ಸಾಧನೆಯನ್ನೂ ಮಾಡಬೇಕು, ಸಜ್ಜನರ ಸೇವೆಯನ್ನೂ ಮಾಡಬೇಕು, ಸ್ವಾಧ್ಯಾಯವನ್ನು ಬಿಡಬಾರದು. ಎಲ್ಲ ವಿಧವಾಗಿಯೂ ನಾವು ಪ್ರಯತ್ನವನ್ನ ಮಾಡಬೇಕು. ಹಾಗಾದ್ರೆ ಇಷ್ಟು ಮಾಡಿದ್ರೆ ಸಾಕೇನು? ಭಗವಂತ ಹೇಳ್ದ, ಇಷ್ಟು ಮಾಡಿದರೂ ಸಾಲದು. ಅಯ್ಯೋ, ಮತ್ತಿನ್ನೆಷ್ಟು ಮಾಡಬೇಕು ನಾನು? ಭಗವಂತ ಹೇಳಿದ, ಜನ್ಮ ಕರ್ಮಚ ಮೇ ದಿವ್ಯಂ, ಕರ್ಮವನ್ನು ಕೂಡ ದಿವ್ಯ ಅಂತ ತಿಳಿ. ನೋಡಿ, ಇದಕ್ಕೆ ನಮಗೆಷ್ಟು ಅದ್ಭುತವಾಗಿ ಅರ್ಥ ತಿಳಿಯುತ್ತೆ. ನಾವು ಪುರಾಣಗಳನ್ನೆಲ್ಲ ಓದಬೇಕಾದ್ರೆ ಭಗವಂತ ಹೇಗ್ ಹುಟ್ಟಿದ ಅಂತ ಅಷ್ಟೇ ಹೇಳಿ ನಿಲ್ಲಿಸೋದಿಲ್ಲ. ಹುಟ್ಟಿದಂತಹ ಅವತಾರವನ್ನ ಮಾಡಿದ ಭಗವಂತ ಯಾವ ಯಾವ ರೀತಿಯಾಗಿ ನಮ್ಮನ್ನು ಉದ್ಧಾರವನ್ನ ಮಾಡಿದ ಅಂತೆಲ್ಲ ನಮಗೆ ತಿಳಿಸಿಕೊಡ್ತಾರೆ. ನಮಗೊಂದು ಪ್ರಶ್ನೆ ಬರುತ್ತೆ, ಯಾಕೆ ವೇದವ್ಯಾಸ ದೇವರು ತಮ್ಮ ಕಥೆಯನ್ನ ತಾವೇ ಬರ್ಕೊಳ್ತಾರೆ? ನಮಗೇನು ಗೊತ್ತಾಗೋದಿಲ್ವೇ? ವೇದವ್ಯಾಸ ದೇವರು ಬರದೇ ಇದ್ರು ನಮ್ಗೆ ಗೊತ್ತಾಗ್ತಿತ್ತಲ್ಲ. ಯಾಕೆಂದ್ರೆ ನಾವು ಬದುಕಿದ್ದೇವೆ ಅಂತಂದ್ರೆ ದೇವರಿದ್ದಾನೆ ಅಂತ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ದೇವರಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ. ಹಾಗಾದ್ರೆ ನಮಗಿಷ್ಟೆಲ್ಲ ಶಕ್ತಿ ಇದೆ ಅಂತಂದ್ರೆ ಅದು ಭಗವಂತ ಕೊಟ್ಟದ್ದು. ಹೊಲದಲ್ಲಿ ಒಳ್ಳೆ ಗಿಡ, ಒಳ್ಳೆ ಫಲಸು ಬರ್ತಾ ಇರುತ್ತೆ. ಜನ ಯಾರು ಹೇಳ್ತಾರೆ, ಇಲ್ಲ ತಾನಾಗೆ ಬೆಳ್ಕೊಂಡು ಬಿಡ್ತು, ತಾನಾಗೆ ಒಳ್ಳೆ ಫಲ ಕೊಡ್ತಾ ಇದೆ ಅಂತ ಯಾರು ಹೇಳ್ತಾರೆ? ಮತ್ತಿನ್ನೇನು ಹೇಳ್ತಾರೆ, ಇಲ್ಲಿ ಒಳ್ಳೆ ಫಲ ಸಿಗ್ತಾ ಇದೆ ಅಂತಂದ್ರೆ ಯಾರೋ ವ್ಯಕ್ತಿ ಚೆನ್ನಾಗಿ ಬೆಳೆಸ್ತಿದ್ದಾನೆ ಅಂತ ಅನ್ನೋದು ನಮ್ಗೆ ಅದರಿಂದಲೇ ಗೊತ್ತಾಗುತ್ತೆ. ಅವನನ್ನ ಏನು ಮಾಡ್ತೀವಿ? ಒಳ್ಳೆ ಸನ್ಮಾನ ಮಾಡ್ತೀವಿ, ಒಳ್ಳೆ ಚೆನ್ನಾಗಿ ಬೆಳೆಸ್ತೇಪ್ಪ, ಒಳ್ಳೆ ಚೆನ್ನಾಗಿ ಮಾಡ್ತೀವಿ. ಹಾಗೆ ನಾವು ಚೆನ್ನಾಗಿ ಬೆಳಿತಿದ್ದೇವೆ ಅಂತಂದ ಮೇಲೆ ಭಗವಂತ ನಮ್ಮನ್ನ ಅನುಗ್ರಹವನ್ನ ಮಾಡ್ತಿದ್ದಾನೆ ಅಂತ ಅನ್ನೋದು ನಮಗೆ ಸ್ವಾಭಾವಿಕವಾಗಿ ಗೊತ್ತಾಗತ್ತೆ. ಹಾಗಾದ್ರೆ ವ್ಯಾಸರು ರಾಮಾಯಣ, ಮಹಾಭಾರತ ಇತ್ಯಾದಿ 18 ಪುರಾಣಗಳಲ್ಲಿ ನಮಗೆ ಯಾಕೆ ಭಗವಂತನ ಮಹತ್ವವನ್ನ ತಿಳಿಸಿಕೊಡ್ತಾರೆ? ದೇವರಂತಾನೆ, ನಾನು ನಿಮ್ಮನ್ನ ಬದುಕಿಸ್ತಿದ್ದೇನೆ ಅಂತ ತಿಳಿದ್ರೆ ಸಾಲದು, ಮತ್ತಿನ್ನೇನು ಅಂತಂದ್ರೆ ಮತ್ಕರ್ಮ ದಿವ್ಯಂ ಇತಿ ಯೋ ವೇತ್ತಿ, ಯಾರು ನನ್ನ ಕರ್ಮಗಳು ದಿವ್ಯ ಅಂತ ತಿಳಿತಾರೆ ಅವನು ಉದ್ಧಾರನಾಗ್ತಾನೆ. ಹಾಗಾದ್ರೆ ಭಗವಂತನ ಕರ್ಮಗಳನ್ನ ದಿವ್ಯ ಅಂತ ನಾವು ಹೇಗೆ ತಿಳಿಯೋದು? ಯಾಕೆ ಅವನ ಕರ್ಮಗಳು ದಿವ್ಯ? ನಾವು ಎಷ್ಟು ನೋಡಿ, ಬೆಳಗಿಂದ ಎಷ್ಟು ಕಷ್ಟ ಪಡ್ತಾ ಇದೀವಿ, ಎಷ್ಟು ದೂರಕ್ಕೆ ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತೀವಿ. ಇಷ್ಟೆಲ್ಲಾ ಮಾಡಿದರೂ ಕೂಡ ನಮಗೆ ಫಲ ಸಿಗೋದು ಕೊನೆಗೆ ಅಲ್ಪನೇ ಸಿಗ್ತಾ ಇರತ್ತೆ. ನಾವು ನಿರೀಕ್ಷೆ ಮಾಡಿದಷ್ಟೇನು ಸಿಗ್ತಿರೋದಿಲ್ಲ. ಆದರೆ ನಾವು ಮಾಡಿದ ಕರ್ಮ ಏನಿದೆ ಇದು ದಿವ್ಯ ಅಲ್ಲ, ಭಗವಂತ ಮಾಡಿದ ಕರ್ಮ ಏನಿದೆ ಇದು ದಿವ್ಯವಾದದ್ದು ಅಂತ ಹೇಳ್ತೀರಿ. ಯಾಕೆ? ರಾಘವೇಂದ್ರ ಸ್ವಾಮಿ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ, ನಾವು ಕರ್ಮವನ್ನ ಅನುಭವಿಸ್ತೇವೆ. ನಾವು ಯಾಕೆ ಕೆಲಸವನ್ನ ಮಾಡ್ತಿದ್ದೇವೆ ಅಂತಂದ್ರೆ, ಇವತ್ತು ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದ್ರೆ ಇದಕ್ಕೊಂದು ಕರ್ಮ ಇತ್ತು, ಒಳ್ಳೆ ಕರ್ಮ ಇತ್ತು, ಏನೋ ಪ್ರಾರಬ್ಧ ಕರ್ಮ ಅಲ್ಲ. ನಾವ್ ಅನ್ಕೊಳ್ತೀವಿ ಎಂತಹ ಹಣೆ ಬಾರಪ್ಪ ಇಲ್ಲಿ ಕೂತ್ಕೊಳ್ಬೇಕಲ್ಲ ಅಂತ. ಇಲ್ಲ, ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಅನೇಕ ಜನರಿಗೆ ಭಗವದ್ಗೀತೆಯನ್ನ ಬಾಯಲ್ಲಿ ಹೇಳ್ತಾ ಇರ್ತಾರೆ, ಆದ್ರೆ ಅದೇ ಭಗವದ್ಗೀತೆಯ ಅರ್ಥವನ್ನ ತಿಳ್ಕೊಳ್ಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರೆ ಅರ್ಥ ಆಗೋದಿಲ್ಲ, ಹೇಳಕ್ ಯಾರು ಸಿಗೋದಿಲ್ಲ. ಬೇಕಾಷ್ಟು ಪುಸ್ತಕಗಳಿದೆ, ಯೂಟ್ಯೂಬ್ ಚಾನಲ್ ಇದೆ, ಎಲ್ಲ ಇದೆ. ಆದ್ರೂ ಕೂಡ ಬೇಕು ಅಂತಂದ್ರೆ ಸಿಗೋದಿಲ್ಲ. ಸಿಕ್ಕರೂ ಕೂಡ ಅರ್ಥ ಆಗೋದಿಲ್ಲ, ಯಾಕೆ ಹೇಳ್ತಿದ್ದಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ಸಿಗ್ತಾ ಇದೆ ಅಂತಂದ್ರೆ ಇದು ನಮಗೊಂದು ಕರ್ಮ ಇದೆ. ಆ ಕರ್ಮದ ಫಲವನ್ನ ನಾವು ಅನುಭವಿಸುವುದಕ್ಕಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತಂದ್ರೆ ಇಷ್ಟೆಲ್ಲ ಕರ್ಮಗಳನ್ನ ಮಾಡ್ತಾ ಇದ್ದೇವೆ. ಭಗವಂತ ಹೇಳಿದ, ನನಗ್ಯಾವ ಕರ್ಮಗಳು ಇಲ್ಲ, ನಿಷ್ಕರ್ಮ, ಯಾವ ಕರ್ಮಗಳಿಲ್ಲ, ಆದರೂ ಕೂಡ ನಾನು ಅವತಾರವನ್ನ ಮಾಡ್ತಾ ಇದ್ದೇನೆ. ಯಾಕೆ ಅವತಾರವನ್ನ ಮಾಡ್ತೇನೆ ಅಂತಂದ್ರೆ, ನೀವೆಲ್ಲ ಕರ್ಮಗಳನ್ನ ಯಾಕೆ ಮಾಡ್ತೀರಿ ಅಂತಂದ್ರೆ, ನಮ್ಮ ಪ್ರಾರಬ್ಧ ಕರ್ಮ ಇದೆ, ಆ ಕರ್ಮಗಳನ್ನ ಸವಿಸುವುದಕ್ಕಾಗಿ. ನಮಗೆ ಈ ಕರ್ಮಗಳನ್ನ ಬಿಟ್ಟು ಮೇಲ್ಗಡೆ ಹೋಗಕ್ಕಾಗೋದಿಲ್ಲ. ಮೇಲ್ಗಡೆ ಹೋದ್ರೂ ಬಿಡೋದಿಲ್ಲ. ಇಲ್ಲ, ನಿನ್ ಕೆಲಸ ಮುಗಿಸಿಕೊಂಡು ಬಾ ಅಂತ ಹೇಳ್ತಾರೆ. ಆಫೀಸಲ್ಲಿ ಟೈಮ್ ಆಯ್ತು ಅಂತ ನಾನು ಹೊರಡ್ತೇನೆ ಅಂದ್ರೆ ಬೈತಾನೆ, ನಿನ್ ಕೆಲಸ ಆಯ್ತೇನು ಅಂತ ಕೇಳ್ತಾರೆ.
ನನ್ನ ಕೆಲಸ ಕಂಪ್ಲೀಟ್ ಆಗಿದ್ರೆ ನೀನ್ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗು ಅಂತ ಹೇಳ್ತಾರೆ. ನಮ್ಮ ಕೆಲಸವನ್ನ ಮುಗಿಸಿಯೇ ನಾವು ಹೋಗಬೇಕು. ಅಂದ್ರೆ ನಾವು ಮಾಡುವ ಕರ್ಮಗಳೇನಿದೆ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ ನಾವು ಮಾಡ್ಕೊಳ್ತಿರ್ತೇವೆ. ಭಗವಂತ ಏನ್ ಮಾಡ್ತಾನೆ, ಅವನು ಕರ್ಮವನ್ನ ಮಾಡ್ತಾನೆ. ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ನಮಗೋಸ್ಕರ ಬೇಕಾಷ್ಟನ್ನ ಜಗತ್ತಿನಲ್ಲಿ ಅನೇಕ ವಸ್ತುಗಳನ್ನ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಒಂದು ಕರ್ತೃತ್ವದ ಶಕ್ತಿಯನ್ನ ಕೊಡ್ತಾ ಇದ್ದಾನೆ. ಭಗವಂತನೂ ಕರ್ಮ ಮಾಡ್ತಾ ಇದ್ದಾನೆ, ಇಲ್ಲ ಅಂತಲ್ಲ. ಅವನ್ ಯಾದಕ್ಕಾಗಿ ಕರ್ಮವನ್ನ ಮಾಡ್ತಾನೆ ಅಂತಂದ್ರೆ, ಆಚಾರ್ಯರು ಹೇಳ್ತಾರೆ, ನಮಗೋಸ್ಕರ ಕರ್ಮವನ್ನ ಮಾಡ್ತಾನೆ. ನಾವು ಮಾಡಿದ ಕರ್ಮ ನಮಗಾಗಿ, ಭಗವಂತ ಮಾಡಿದ ಕರ್ಮ ಅವನಿಗಾಗಿ ಅಲ್ಲ, ನಮಗಾಗಿ ಅವನು ಕರ್ಮವನ್ನ ಮಾಡ್ತಾನಂತೆ. ಹೀಗಾಗಿ ಜನ್ಮ ಕರ್ಮ ಚ ಮೇ ದಿವ್ಯಂ, ಭಗವಂತ ಹೇಳಿದ. ಹೀಗಾಗಿ ಈ ಕರ್ಮ ದಿವ್ಯವಾದದ್ದು. ಆಚಾರ್ಯರು ನಮಗೆ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ತಿಳಿಸಿಕೊಡ್ತಾರೆ. ಯೈಷಾ ಚೇಷ್ಟಾ ಭಗವತೋ ಯಚ್ಚ ಜ್ಞಾನಂ ಪರಾತ್ಮನಃ ತತ್ಸರ್ವಂ ಭಗವಾನೇನ ಯಂಚ ಧರ್ಮ ಬಲಾದಯ. ಆಚಾರ್ಯರು ಹೇಳಿದ್ರು, ಭಗವಂತನ ಕರ್ಮ ದಿವ್ಯ ಯಾಕೆ ಅಂತ. ನೋಡಿ, ನಾವು ದಿನನಿತ್ಯ ಕೆಲಸ ಮಾಡ್ತಿರ್ತೀವಿ, ಯಾರು ಹೊಗಳೋದೇ. ದಿನನಿತ್ಯ ಅಡಿಗೆ ಮಾಡ್ತೀವಿ, ಚೆನ್ನಾಗಿ ಅಡಿಗೆ ಮಾಡ್ತಿರ್ತೀವಿ. ಅನೇಕ ಜನ ಅಂತಾರೆ, ನಾವು ಏನೋ ನಿರೀಕ್ಷೆ ಮಾಡ್ತಿರ್ತೀವಿ, ಇವತ್ತೇನೋ ಚೆನ್ನಾಗಾಯ್ತು, ಹೋಗಿ ಕೇಳ್ತೀವಿ, ಏನಪ್ಪಾ ಇವತ್ತು ಅಡಿಗೆ ಮಾಡಿದ್ದೆ ಚೆನ್ನಾಗಿತ್ತ? ಇತ್ತು ಬಿಡು, ಚೆನ್ನಾಗಿ ಮಾಡಿದಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ ಹೇಗಿರತ್ತೆ ಅಂತಂದ್ರೆ, ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲ ಅವ್ರು ಹೇಳ್ತಾ ಇರ್ತಾರೆ. ಅದೇ ಯಾರೋ ಒಬ್ರು ಮನೆಯಲ್ಲಿ ಗೆಸ್ಟ್ ಬಂದಾಗ, ಅವತ್ತು ನಾವು ಅಡಿಗೆ ಮಾಡಿದಾಗ ಏನಾಗುತ್ತೆ, ಭಾರಿ ಚೆನ್ನಾಗಿತ್ತು ಅಡಿಗೆ ಅಂತ ಹೇಳ್ತೀವಿ. ಯಾಕೆ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಅಂತಂದ್ರೆ, ಅವರು ಊಟ ಮಾಡಿ ಬಹಳ ಸಂತೋಷವನ್ನ ಪಟ್ರು, ಅದಕ್ಕೋಸ್ಕರ ಇವತ್ತು ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ, ನಾವು ಮಾಡಿದ ಕರ್ಮಗಳು ಯಾವತ್ತಿಗೆ ದಿವ್ಯವಾಗತ್ತೆ ಅಂತಂದ್ರೆ, ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಇನ್ನೊಬ್ಬರ ಉದ್ಧಾರಕ್ಕಾಗಿ ಅಥವಾ ಇನ್ನೊಬ್ಬರಿಗೆ ಉಪಕಾರಕ್ಕಾಗಿ ನಾವು ಕೆಲಸವನ್ನ ಮಾಡಿದರೆ ಇದನ್ನ ದಿವ್ಯ ಅಂತ ಕರೀತಾರೆ. ಹಾಗಾದ್ರೆ ಈ ರೀತಿಯಾಗಿ ಕರ್ಮವನ್ನ ಯಾರು ಮಾಡ್ತಾರೆ ಅಂತಂದ್ರೆ, ಭಗವಂತ ಮಾಡ್ತಾನ. ಅವನು ತನಗೇನು ಯಾವ ತರದ ಪ್ರಯೋಜನವೂ ಇಲ್ಲ, ಆದರೂ ಕೂಡ ಭಗವಂತ ಕರ್ಮವನ್ನ ಯಾಕೆ ಮಾಡ್ತಾನೆ ಅಂತಂದ್ರೆ, ಸಜ್ಜನರ ಸಂರಕ್ಷಣೆಗಾಗಿ, ದುರ್ಜನರನ್ನ ಶಿಕ್ಷಿಸೋದಕ್ಕಾಗಿ ಭಗವಂತ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನು ಕರ್ಮವನ್ನ ಮಾಡ್ತಾನಂತೆ. ಅದಕ್ಕೋಸ್ಕರ ಮಾಂಡೂಕೋಪನಿಷತ್ತು ನಮಗೆ ಹೇಳುತ್ತೆ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ. ಭಗವಂತ ಇಷ್ಟೆಲ್ಲ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾನಂದ್ರೆ, ಅವನಿಗೆ ಇಚ್ಛೆ ಇದೆ, ಈ ಜಗತ್ತನ್ನ ಉದ್ಧಾರವನ್ನ ಮಾಡಬೇಕು, ಇವರಿಗೆ ಆನಂದವನ್ನ ಕೊಡಬೇಕು ಅಂತನ್ನುವ ಕೇವಲ ಇಚ್ಛೆ ಮಾತ್ರ. ಇನ್ಯಾವ ಥರದ ಭಗವಂತನಿಗೆ ಫಲಾಪೇಕ್ಷೆ ಇಲ್ಲ. ಭಗವಂತ ಕೇವಲ ಇಚ್ಛಾ ಮಾತ್ರದಿಂದ ಈ ಜಗತ್ತನ್ನ ಸೃಷ್ಟಿ ಮಾಡ್ತೀಯಾನೆ ಅಂತ. ಆದದ್ದರಿಂದ ಇದನ್ನೇನ್ ಕರೀತಾರೆ, ದಿವ್ಯವಾದದ್ದು ಅಂತ ಕರೀತಾರೆ. ಇದಕ್ಕೆ ಆಚಾರ್ಯರು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಇವರ ವ್ಯಾಖ್ಯಾನಗಳನ್ನ ತೆಗಿತಾ ಹೋದರೆ, ದಿವ್ಯಂ ಅನ್ನೋ ಶಬ್ದಕ್ಕೇನೆ 25 ಅರ್ಥಗಳನ್ನ ಬರೀತಾರೆ. ಬೇರೆ ಬೇರೆ ಭಗವದ್ಗೀತೆಗಳ ವ್ಯಾಖ್ಯಾನವನ್ನ ತೆಗೆದು ನೋಡಿದರಂತೂ ಮುಗದೆ ಹೋಯ್ತು, ಅನೇಕ ಅರ್ಥಗಳನ್ನ ಬರೀತಾರೆ. ಏನಾದ್ರೂ ಒಂದು ಚೂರು ವಿಶೇಷತೆಯನ್ನ ಹೇಳೋಣ ಅಂತ ವ್ಯಾಖ್ಯಾನಗಳನ್ನ ತೆಗೆದು ನೋಡಕ್ ಹೋದರೆ, ಕೇವಲ ಜನ್ಮ ಕರ್ಮ ಚ ಮೇ ದಿವ್ಯಂ ಅನ್ನೋದಕ್ಕೆ 106 ಅರ್ಥಗಳನ್ನ ಬರೀತಾ ಇದ್ದಾರೆ. ಇಷ್ಟೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತ ತಿಳಿಸಿಕೊಟ್ಟ ಜನ್ಮ ಕರ್ಮ ಚ ಮೇ ದಿವ್ಯಂ, ಯಾರು ಈ ನನ್ನ ಜನ್ಮವನ್ನ ಕರ್ಮಗಳನ್ನ ದಿವ್ಯ ಅಂತ ಭಾವಿಸ್ತಾರೆ, ತಿಳಿದುಕೊಳ್ತಾರೆ, ಇಂಥವರನ್ನೇನು ಮಾಡ್ತೇನೆ ಅಂದ್ರೆ, ಇಂಥವರ ಜೀವನವೂ ಧನ್ಯವಾಗತ್ತೆ, ಅವರು ಆಗ್ತಾರೆ. ನೋಡಿ, ಭಗವದ್ಗೀತೆಯಲ್ಲಿ ನಾವು ಕಥೆಯನ್ನ ಕೇಳ್ತೇವೆ. ಗೋಪಿಕಾ ಸ್ತ್ರೀಯರ ಮನೆಗೆ ಶ್ರೀಕೃಷ್ಣ ಏನ್ ಮಾಡಿದ ಅಂತಂದ್ರೆ, ಬೆಣ್ಣೆಯನ್ನ ಕಳತನವನ್ನ ಮಾಡಕ್ ಹೋದ. ಅವನ್ ಬೆಣ್ಣೆಯನ್ನ ಕಳತನ ಮಾಡ್ಕೊಂಡ್ಬಂದ್ರು ಕೂಡ ಗೋಪಿಕಾ ಸ್ತ್ರೀಯರು ಏನ್ ಮಾಡ್ತಾರೆ, ಅವನ್ನ ಹೊಗಳ್ತಾ ಇದ್ದಾರೆ. ಅನೇಕ ಜನರ ಮನೆಗೆ ಬೆಣ್ಣೆ ಕಳತನ ಮಾಡ್ಕೊಂಡು ಬಂದ್ರು, ಅವ್ರಿಗೆ ಆನಂದ ಆಗ್ತಾ ಇದೆ. ಇದೆಲ್ಲ ಕಥೆಗಳನ್ನ ಕೇಳ್ತೀವಿ. ಭಗವಂತ ಬೆಣ್ಣೆಯನ್ನ ಕಳತನವನ್ನ ಮಾಡಿದ ಅಂತ ಕೇಳಿದ್ರೆ ನಮಗ ಆನಂದ ಆಗತ್ತೆ. ಭಗವಂತನನ್ನ ನವನೀತ ಚೋರ ಅಂತ ನಾವು ಹೊಗಳಿದ್ರೆ, ಅವನನ್ನ ಹೇಳಿದ್ರೆ ಅದು ತೆಗಳೋದೆಲ್ಲ ಹೊಗಳಿಕೆ ಆಗತ್ತ. ಯಾಕೆ ಅಂತಂದ್ರೆ, ಭಗವಂತನ ಕರ್ಮ ಏನಿದೆ ಇದು ದಿವ್ಯವಾದದ್ದು ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾದ್ರೆ ಇಷ್ಟು ತಿಳ್ಕೊಂಡ್ಬಿಟ್ರೆ ನಮ್ಮ ಉದ್ಧಾರನ. ಹಾಗಾದ್ರೆ ಇವತ್ತಿಂದ ನಾವೇನು ಮಾಡ್ತೀವಿ ಅಂತಂದ್ರೆ, ದೇವರು ಏನೇನು ಕ್ರಿಯೆಗಳನ್ನ ಮಾಡಿದ್ದಾನೆ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ತೀವಿ. ದೇವರ ಕರ್ಮ ದಿವ್ಯ ದಿವ್ಯ ಅಂತ ಭಾವಿಸ್ತೀವಿ. ಹಾಗಾಗಿ ನಾವು ಉದ್ಧಾರರಾಗ್ಬಿಡ್ತೇವೆ ಅಂತಂದ್ರೆ, ಶ್ರೀಕೃಷ್ಣ ಮತ್ತೆ ಒಂದು ಎಚ್ಚರಿಕೆಯನ್ನ ಕೊಟ್ಟ. ಜನ್ಮ ಕರ್ಮ ಚಮೇ ದಿವ್ಯಂ ಯೋ ವೇತ್ತಿ ತತ್ವತಃ ಅಂತ ಹೇಳ್ದ. ಇದನ್ನ ಬರೀ ತಿಳ್ಕೊಂಡ್ರೆ ಉದ್ಧಾರ ಆಗೋದಿಲ್ಲ. ಮತ್ತಿನ್ನೇನು ಅಂತಾರೆ, ಯಹ ತತ್ವತಃ ವೇತ್ತಿ, ಯಾರು ಇದನ್ನ ತತ್ವದಿಂದ ತಿಳಿದುಕೊಳ್ತಾನೆ ಅವನು ಮಾತ್ರ ಉದ್ಧಾರನಾಗ್ತಾನೆ.
ಹಾಗಾದ್ರೆ ತತ್ವತಃ ಅನ್ನೋದಕ್ಕೆ ಏನರ್ಥ? ರಾಘವೇಂದ್ರ ಸ್ವಾಮಿ ಬರೀತಾರೆ, ತತ್ವತಃ ಯಥಾರ್ಥ ಯಥಾರ್ಥ ಒತ್ತಯ ಅಂತ ರಾಘವೇಂದ್ರ ಸ್ವಾಮಿ ವ್ಯಾಖ್ಯಾನವನ್ನು. ಭಗವಂತನ ಈ ಭಗವಂತನ ಜನ್ಮ ಮತ್ತೆ ಕರ್ಮಗಳೇನಿದೆ ಇದನ್ನ ನಾವು ಬರೀ ತಿಳ್ಕೊಂಡ್ರೆ ಆಗೋದಿಲ್ಲ. ಮತ್ ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ ಇದನ್ನ ಯಥಾರ್ಥವಾಗಿ ತಿಳ್ಕೊಳ್ಬೇಕು, ಇದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕು. ನೋಡಿ, ಕಂಸ ಇದನ್ನ ಸರಿಯಾಗಿ ತಿಳ್ಕೊಳ್ಳಿಲ್ಲ. ಅವನ ಅವತ್ತೇ ಭಗವಂತನ ಜನ್ಮ ದಿವ್ಯ ಅಂತ ತಿಳ್ಕೊಂಡಿದ್ರೆ ಆರಾಮಾಗಿ ಯಾವ ತರದ ಟೆನ್ಷನ್ ಇಲ್ಲದೆ ಆರಾಮಾಗಿ ಅವನು ಮಲ್ಕೊಳ್ತಾ ಇದ್ದ. ನಾರದರು ಹೋಗಿ ಹೇಳಿದ್ರು, ನೋಡಪ್ಪ 8ನೇ ಗರ್ಭ ಹುಟ್ಟತ್ತೆ ಅಂತ ಹೇಳತ್ತಿದೆಯಲ್ಲ, ಆ 8 ಅನ್ನೋ ಸಂಖ್ಯೆ ಎಲ್ಲಿಂದ ಬೇಕಾದ್ರೂ ಆಗಬಹುದು. ಈ ಮೊದ್ಲೇದೇನ್ ಹುಟ್ಟಿದೆ ಅದು 8 ಆಗಬಹುದು, ಕೊನೆಯಿಂದ ಎಣಿಸಿಕೊಂಡ ಬಂದರೆ ಮೊದ್ಲೇದು 8 ಆಗತ್ತೆ, ಮಧ್ಯದಲ್ಲಿ ಅಲ್ಲಿ ಇಲ್ಲಿ 1 2 3 ಅಂತ ಹೀಗೆ ಎಣಿಸಿದ್ರೆ ಎಲ್ಲವೂ 8 ಆಗತ್ತೆ ಅಂತ ಹೇಳಿದ್ರು. ಅವನು ಟೆನ್ಷನ್ ಆಗಬಿಟ್ಟ. ಅವನ ಅವತ್ತೇ ಭಗವಂತನಿಗೆ ಜನ್ಮನೇ ಇಲ್ಲ, ಅವನು ಹುಟ್ಟೋದೇ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ರೆ ಇದು ಯಾವ ಟೆನ್ಷನ್ ಅವನಿಗಿರ್ತಿರ್ಲಿ. ಆದ್ರೆ ಭಗವಂತನ ಕರ್ಮದ ದಿವ್ಯ, ಅವನ ಕರ್ಮಗಳು ಅವನ ಜನ್ಮ ದಿವ್ಯವಾದದ್ದು ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ಅದನ್ನ ಯಥಾರ್ಥವತ್ತಾಗಿ ಅವನು ತಿಳ್ಕೊಳ್ಳಿಲ್ಲ. ಹೀಗಾಗಿ ಏನಾಯ್ತು ಅಂತಾರೆ, ಅವನ ಜೀವನ ಏನಾಗೋಯ್ತು, ದಿವ್ಯವಾಗ್ಲಿಲ್ಲ, ಅವನ ಜೀವನ ಹಾಳಾಗಿ ಹೋಗಿತ್ತು. ಹಾಗಾದ್ರೆ ಯಥಾರ್ಥವಾಗಿ ತಿಳ್ಕೊಳ್ಳೋದು ಅಂದ್ರೆ ಅರ್ಥ ಏನು? ಪುರಂದರದಾಸರು ನಮಗದನ್ನ ತಿಳಿಸಿಕೊಡ್ತಾರೆ. ಒಳಗಣ್ಣಿನೊಳಗಿಂದ ನೋಡೋ ಹರಿಯ ಅಂತ ಪುರಂದರದಾಸರು ಹೇಳಿದ್ರು. ಭಗವಂತನನ್ನ ಹೇಗೆ ನೋಡಬೇಕು? ಕಣ್ಣರಳಿಸಿ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕಣ್ಣರಳಿಸಿ ನೋಡೋದು ಅಂತ ಯಾಕೆ ಅರಳಿಸಬೇಕು ಅಂತಾರೆ? ದೇವರನ್ನ ನಮ್ಮ ಈ ಕಣ್ಣಿನಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ ಅಂತೆ. ಒಳಗಣ್ಣಿನಿಂದ ನೋಡೋ ಹರಿಯ ಅಂತ ಪುರಂದರದಾಸರು ಹೇಳಿದ್ರು. ಭಗವಂತನನ್ನ ನೋಡ್ಬಿಟ್ರೆ ನಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ಯಾಕೆ ಉದ್ಧಾರ ಆಗೋದಿಲ್ಲ ಅಂತಂದ್ರೆ, ನಾವು ಮಹಾಭಾರತ ಭಾಗವತದಲ್ಲೆಲ್ಲ ಕಥೆ ಕೇಳ್ತೇವೆ. ಅನೇಕ ಜನ ರಾಕ್ಷಸರು, ಶಿಶುಪಾಲ, ಜರಾಸಂಧ ಇವರೆಲ್ಲ ಏನು ಅಂದ್ರೆ ದಿನನಿತ್ಯ ಕೃಷ್ಣನನ್ನ ನೋಡ್ತಾ ಇದ್ರು. ಆದ್ರೆ ಯಾವಾಗಲೂ ಕೃಷ್ಣನನ್ನ ನೋಡಿದಂತಹ ಇಂತಹ ದುಷ್ಟ ರಾಕ್ಷಸರೆಲ್ಲ ಏನಾದ್ರು ಅಂತಂದ್ರೆ ತಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟು. ಭಾಗವತ ಅದಕ್ಕೆ ಹೇಳತ್ತೆ ನಮಗೆ, ದ್ವೇಷಾಚೈತ್ಯಾದಯೋ ನೃಪಾಹ. ಅವರೆಲ್ಲ ಭಗವಂತನನ್ನ ಹೇಗೆ ನೋಡಿದ್ರು ಅಂತಂದ್ರೆ ದ್ವೇಷದಿಂದ ನೋಡಿದ್ರಂತ. ಇವನನ್ನ ನಾವು ಹೇಗೆ ಸಂಹಾರವನ್ನು ಮಾಡಬೇಕು, ಇವನಿಗೆ ಹೇಗೆ ನಾವು ತೊಂದರೆಯನ್ನು ಕೊಡಬೇಕು ಅಂತ ಇದೇ ದೃಷ್ಟಿಯಿಂದ ಭಗವಂತನನ್ನ ನೋಡಿದ್ರತ್ತೆ. ಹೀಗಾಗಿ ಅವರ ಜೀವನ ದಿವ್ಯವಾಗ್ಲಿಲ್ಲ, ಅವರೆಲ್ಲ ನಾಶ. ಹಾಗಾದ್ರೆ ಪುರಂದರದಾಸರು ಹೇಳಿದ್ರು, ಒಳಗಣ್ಣಿನಿಂದ ನೋಡೋ ಹರಿಯ ಅಂತ. ಒಳಗಣ್ಣಿನಿಂದ ನೋಡೋದು ಒಂದು ಅರ್ಥ ಏನು? ಕಣ್ಣು ಮುಚ್ಕೊಂಡು ನೋಡ್ಬೇಕೇನು? ಕಣ್ಣು ಮುಚ್ಕೊಂಡು ನೋಡಿದ್ರೆ ಕಾಣೋದೇ ಇಲ್ವಲ್ಲ, ಹಾಗಾದ್ರೆ ಹೇಗ್ ನೋಡೋದು? ಅದಕ್ಕೆ ಒಳಗಣ್ಣು ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ನಮ್ಮ ಸ್ವರೂಪ ಇಂದ್ರಿಯಗಳಿಂದ ನೋಡಬೇಕು. ಅಂದ್ರೆ ಅರ್ಥ ಏನು ಅಂತಂದ್ರೆ ಭಗವಂತನ ಬಗ್ಗೆ ಅಪರೋಕ್ಷ ಜ್ಞಾನವನ್ನ ನೀನು ಪಡಿ. ಯಾವಾಗ ನಮಗೆ ಭಗವಂತನ ಅಪರೋಕ್ಷ ಜ್ಞಾನವಾಗತ್ತೆ, ಭಗವಂತ ದೊಡ್ಡವನು ಅಂತನ್ನುವ ಪರಿಪೂರ್ಣವಾದ ಜ್ಞಾನವಾಗತ್ತೆ, ಅವತ್ತೇನಾಗತ್ತೆ ಅಂದ್ರೆ ನಮ್ಮ ಜೀವನ ಅಂತನ್ನೋದು ಧನ್ಯವಾಗತ್ತೆ ಅಂತ ತಿಳಿಸಿಕೊಡ್ತಾರೆ. ಹೀಗಾಗಿ ಶ್ರೀಕೃಷ್ಣ ಹೇಳಿದ, ನನ್ನ ಕಥೆ ಯಾಕೆ ಕೇಳಬೇಕು, ನಾನು ಇಷ್ಟೆಲ್ಲಾ ಕೆಲಸ ಮಾಡಿದ್ದನ್ನು ಯಾಕೆ ತಿಳಿಬೇಕು ಅಂತ ಇದನ್ನ ತುಚ್ಛವನ್ನ ಮಾಡಬೇಡಿ. ನಮ್ಮ ಜೀವನ ಯಾವತ್ತೂ ಉದ್ಧಾರ ಆಗತ್ತೆ ಅಂತಂದ್ರೆ ಭಗವಂತನ ಜನ್ಮ, ಅವನ ಕರ್ಮಗಳು ದಿವ್ಯ ಅಂತ ಅನ್ನೋದು ನಾವು ಯಾವತ್ತೂ ಭಾವಿಸ್ತೇವೆ, ಯಾವತ್ತು ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಯತ್ತೆ, ಅವತ್ತೇ ನಮ್ಮ ಜೀವನ ಉದ್ಧಾರ ಆಗತ್ತೆ, ಅವತ್ತೇ ನಾವು ಉದ್ಧತರಾಗ್ತೇವೆ ಅಂತ ಹೇಳಿ ಶ್ರೀಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ. ನನ್ನ ಜೀವನವನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ನೂರಾರು ಜನ ಯೋಗಿಗಳು, ಜ್ಞಾನಿಗಳು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಇಚ್ಛೆಗಳು, ತಮ್ಮ ಕಾಮನೆಗಳು, ತಮ್ಮ ಏನೇನು ಅಪೇಕ್ಷಿತವಾದದ್ದು ಇದೆ ಇದನ್ನೆಲ್ಲ ತ್ಯಾಗವನ್ನ ಮಾಡಿ ಅವರೇನು ಮಾಡ್ತಾ ಇದ್ದಾರೆ, ನನ್ನನ್ನು ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ತಿಳ್ಕೊಳ್ತೇವೆ, ಎಷ್ಟೋ ಜನ ಅಲ್ಲೆಲ್ಲ ಎಷ್ಟು ಕಷ್ಟಪಟ್ಟು ಉಪಾಸನೆ ಮಾಡ್ತಾರೆ. ಅನೇಕ ಜನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಉಪವಾಸ ಬಿದ್ದು ಬೇಕಾಷ್ಟು ವ್ರತಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಮಾಡ್ತಿರೋದು ಅಂದ್ರೆ ಕೇವಲ ಭಗವಂತನ ಪ್ರೀತಿಗೋಸ್ಕರ. ಭಗವಂತ ಹೇಳ್ತಾನೆ, ಬಹವೋ ಜ್ಞಾನ ತಪಸಾಹ ಪುಟ ಮದ್ಭಾವ ಅವಾಗತಾಹ ಅಂತ ಭಗವಂತ ಹೇಳಿದ. ಇವರೆಲ್ಲ ಯಾಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ನನ್ನನ್ನ ತಿಳ್ಕೊಳ್ಬೇಕು, ನನ್ನನ್ನ ಕಂಡಾಗ ಅವರ ಜೀವನ ಉದ್ಧಾರ ಆಗತ್ತೆ ಅಂತ ಹೇಳಿ ನನಗಾಗಿ ಅವರು ತಮ್ಮ ಜೀವನವನ್ನ ಸಂಪೂರ್ಣವಾಗಿ ನನಗೆ ಸಮರ್ಪಣೆ ಮಾಡಿ ಅವರು ನನ್ನ ಈ ದಿವ್ಯವಾದಂತಹದ್ದನ್ನ ತಿಳ್ಕೊಳಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಹಾಗಾದ್ರೆ ನಿನ್ನನ್ನ ಚೆನ್ನಾಗಿ ಭಜನೆ ಮಾಡಿದರೆ, ನಿನ್ನನ್ನ ಚೆನ್ನಾಗಿ ತಿಳ್ಕೊಂಡು ಬಿಟ್ಟರೆ ನನ್ನ ಜೀವನ ಉದ್ಧಾರ ಅಂತೆಲ್ಲ, ಇಷ್ಟೆಲ್ಲ ಜನ ಜ್ಞಾನಿಗಳೆಲ್ಲ
ನನಗೋಸ್ಕರ ಅವರೆಲ್ಲ ಇಷ್ಟು ಕಷ್ಟದಿಂದ ತಪಸ್ಸನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿಯಲ್ಲ, ಹಾಗಾದ್ರೆ ತಪಸ್ಸನ್ನ ಮಾಡಿದ ಇಷ್ಟೆಲ್ಲರಿಗೂ ಕೂಡ ನೀನು ಫಲವನ್ನ ಕೊಡ್ತೀಯಲ್ಲ, ಇದರಲ್ಲಿ ಬಹಳ ವ್ಯತ್ಯಾಸ ಇರುತ್ತಲ್ಲ, ಯಾಕಿದು? ಒಬ್ಬರು ಬಹಳ ಕಷ್ಟದಿಂದ ಅದೇ ವ್ರತವನ್ನ ಮಾಡಿರ್ತಾರೆ, ಆದ್ರೆ ಏನು ಅಂತಾರೆ ಅವ್ರಿಗೆ ಫಲ ಬೇರೆನೆ ಬರುತ್ತೆ. ಇನ್ನೊಬ್ಬರೇನು ಅಂತಂದ್ರೆ ಅದೇ ಫಲವನ್ನು ಮಾಡ್ತಾರೆ, ಅವ್ರು ಇನ್ನಷ್ಟು ಬೇರೆ ತರ ರೀತಿಯಾದಂತಹ ಫಲವನ್ನ ಅನುಭವಿಸ್ತಾರೆ. ಮನೆಯಲ್ಲಿ ಕಣ್ಣು ಮುಚ್ಕೊಂಡು ಸಣ್ಣಗೆ ಒಬ್ಬ ಮಲಗಿರ್ತಾನೆ, ಅವನಿಗೆ ಬೇಕಾಷ್ಟು ಫಲ ಕೂದಲ್ಲೇ ಅವನು ಅನುಭವಿಸ್ತಾ ಇರ್ತಾನೆ. ಅನೇಕ ಜನ ಬಹಳ ಕಷ್ಟದಿಂದ ಏನು ಅಂತಾರೆ ಎಲ್ಲ ಕಡೆಗೆ ಅಡ್ಡಾಡಿ ಅವರೆಲ್ಲ ಮಾಡಿದರೂ ಕೂಡ ಏನೂ ಫಲ ಸಿಗೋದಿಲ್ಲ. ಯಾಕಿದು? ಶ್ರೀಕೃಷ್ಣ ಹೇಳ್ತಾನೆ, ಫಲದಲ್ಲಿ ವ್ಯತ್ಯಾಸ ಏನಿದೆ, ಈ ವ್ಯತ್ಯಾಸ ಯಾಕೆ ಬರ್ತಿರೋದು? ನಾನಲ್ಲ ಈ ವ್ಯತ್ಯಾಸವನ್ನ ಮಾಡ್ತಾರೆ. ಮತ್ತಿನ್ನೇನು ಅಂತಂದ್ರೆ ಯಾರು ಫಲವನ್ನ ಅನುಭವಿಸ್ತಿದ್ದಾರೆ ಅವರೇ ಮಾಡ್ಕೊಂಡಂತಹ ವ್ಯತ್ಯಾಸ. ಎಲ್ಲರಿಗೂ ಒಂದೇ ತರದ ಫಲವನ್ನ ಕೊಡಬೇಕು ಅನ್ನೋದು ನನ್ನ ಅಪೇಕ್ಷೆ. ಆದ್ರೆ ನಾನು ಹಾಗೆ ಕೊಡಬೇಕು ಅಂತ ಹೋದರೆ ಆ ಕರ್ಮವನ್ನ ಮಾಡಿದ ವ್ಯಕ್ತಿಗಳೇನಿದ್ದಾರೆ ಅವರು ಮಾತ್ರ ಏನು ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಫಲವನ್ನ ಅನುಭವಿಸ್ತಾರೆ. ಯಾಕೆ ಅಂದ್ರೆ ನಾನು ಫಲವನ್ನ ಕೊಡಬೇಕಾದ್ರೆ ನನ್ನ ನಿಯಮ ಏನು ಅಂತಾರೆ ಭಗವಂತ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನನ್ನನ್ನ ಯಾರು ಹೇಗೆ ಕಾಣ್ತಾರೋ ಹಾಗೆ ಅವರಿಗೆ ನಾನು ಫಲವನ್ನ ಕೊಡ್ತೇನೆ. ಇದು ನನ್ನ ಸ್ವಭಾವ. ಯಾರು ನನ್ನನ್ನ ಅತ್ಯಂತ ಶ್ರೇಷ್ಠತೆಯಿಂದ ಸರ್ವೋತ್ತಮ ಅಂತ ತಿಳಿದು ನನ್ನನ್ನ ಬಹಳ ಭಕ್ತಿಯಿಂದ ಭಜನೆಯನ್ನು ಮಾಡ್ತಾರೆ, ಅವ್ರಿಗೆ ಆ ರೀತಿಯಾದಂತಹ ಫಲವನ್ನ ಕೊಡ್ತೇನೆ. ರಾಮಾಯಣದಲ್ಲಿ ಲಂಕೆಗೆ ಹೋಗಿ ಸೀತೆಯನ್ನ ಕಂಡು ಬರಬೇಕು, ಸೀತೆ ಎಲ್ಲಿದ್ದಾಳೆ ಅಂತ ತಿಳಿಸಬೇಕು ಅಂತ ಹನುಮಂತಾದಿ ಸಮಸ್ತ ಕಪಿಗಳನ್ನ ಕೊಟ್ಟು ಕಳಿಸಿರ್ತಾರೆ. ಆದ್ರೆ ಅವರೆಲ್ಲ ಸೀತೆಯನ್ನ ಕಂಡು ಬಂದಾಗ ಏನಾಗತ್ತೆ ಅಂತಂದ್ರೆ ಹನುಮಂತ ದೇವರಿಗೆ ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಸ್ವಾತ್ಮ ಪ್ರಧಾನ ಅಧಿಕಂ ಅಂತ ಆಚಾರ್ಯರು ಹೇಳ್ತಾರೆ. ಆಲಿಂಗನವನ್ನ ಮಾಡಿಕೊಡ್ತಾನೆ, ತನ್ನ ಸಂಪೂರ್ಣವಾದಂತಹ ಅನುಗ್ರಹವನ್ನ ಹನುಮಂತ ದೇವರಿಗೆ ಶ್ರೀರಾಮಚಂದ್ರ ದೇವರು ಮಾಡ್ತಾರೆ. ಅಲ್ಲಿರುವ ಕಪಿಗಳಿಗೆಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡ್ತಾರೆ. ಭಗವಂತ ಯಾರನ್ನೂ ಬಯೋದಿಲ್ಲ. ನೋಡಿ, ಹನುಮಂತ ಮಾತ್ರ ಹೋಗಿತ್ತು, ನೀವು ಯಾರು ಹೋಗಿಲ್ಲ ಅಂತ ಶ್ರೀರಾಮಚಂದ್ರ ಯಾರನ್ನೂ ಬಯೋದಿಲ್ಲ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಯಾಕೆ ಅಂದ್ರೆ ನಿಮ್ಮ ಕರ್ಮ ಇದ್ದದ್ದೇ ಇಷ್ಟು, ನೀವಿಷ್ಟೇ ಮಾಡಿದ್ದು, ಅದಕ್ಕೆ ನಿಮಗಿಷ್ಟೇ ಅನುಗ್ರಹ ಅಂತ ಹೇಳ್ತಾನೆ. ಹೀಗಾಗಿ ಭಗವಂತ ಹೇಳಿದ, ನಾವು ಭಗವಂತನನ್ನ ಎಷ್ಟು ಭಕ್ತಿಯಿಂದ ಎಷ್ಟು ವೈಭವದಿಂದ ಅವನನ್ನ ನಾವು ಪೂಜೆಯನ್ನ ಮಾಡ್ತೇವೆ, ಅಷ್ಟು ಫಲವನ್ನ ನಾವು ಅನುಭವಿಸ್ತೇವೆ. ಮಹಾಭಾರತ ಯುದ್ಧ ಆರಂಭ ಆಗ್ತಾ ಇದೆ. ಮಹಾಭಾರತ ಯುದ್ಧ ಆರಂಭವಾಗಬೇಕಾದ್ರೆ ಶ್ರೀಕೃಷ್ಣನ ಒಂದು ಉಪಕಾರವನ್ನ ಪಡೆಯಬೇಕು ಅಂತ ಹೇಳಿ ಪಾಂಡವರು ಏನು ಮಾಡ್ತಾರೆ, ಅನೇಕ ಜನ ರಾಜರ ಉಪಕಾರವನ್ನ ಪಡಿಬೇಕಾದ್ರೆ ಶ್ರೀಕೃಷ್ಣನ ಉಪಕಾರವನ್ನು ಪಡಿಬೇಕು ಅಂತ ಹೇಳಿ ಅರ್ಜುನ ಏನು ಮಾಡ್ತಾನೆ ಅಂದ್ರೆ ಶ್ರೀಕೃಷ್ಣನ ಮನೆಗೆ ಬರ್ತಾನೆ. ದುರ್ಯೋಧನನು ಕೂಡ ಅವನು ಕೂಡ ಶ್ರೀಕೃಷ್ಣನ ಉಪಕಾರವನ್ನ ಪಡಿಬೇಕು ಅಂತ ಅವನು ಕೂಡ ಬರ್ತಾನೆ. ಇಬ್ರು ಬಂದಾಗ ಕೃಷ್ಣ ಹೇಳ್ತಾನೆ, ನಾನು ಇಬ್ರಿಗೂ ಉಪಕಾರವನ್ನ ಮಾಡೋದು ಅಂತ ಅನ್ನೋದು ಬಹಳ ಕಷ್ಟ. ಒಬ್ಬನಿಗೆ ಉಪಕಾರವನ್ನು ಮಾಡಿದ್ರೆ ಇನ್ನೊಬ್ಬನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾನೇನು ಮಾಡ್ತೀನಿ ಅಂತಂದ್ರೆ ಒಂದು ವ್ಯವಸ್ಥೆಯನ್ನ ಮಾಡ್ತೇನೆ. ಏನು ಅಂತಂದ್ರೆ ನನ್ನ ಮಕ್ಕಳು ಸೇರಿ ಒಂದು ಸೈನ್ಯವನ್ನ, ನಾರಾಯಣಿ ಅಕ್ಷೋಹಿಣಿ ಅಂತ ಒಂದು ರಚನೆಯನ್ನ ಮಾಡ್ತೇನೆ. ಇದನ್ನಾದ್ರೂ ಒಬ್ರು ಆಯ್ಕೆ ಮಾಡ್ಬೇಕು, ಇಲ್ಲ ನಾನಾದ್ರೂ ಬರ್ತೇನೆ. ನಾನು ಯುದ್ಧ ಮಾಡೋದಿಲ್ಲ, ನಾನು ಕೇವಲ ಏನು ಅಂದ್ರೆ ಯುದ್ಧದಲ್ಲಿ ನಿಮ್ ಪಕ್ಷದಲ್ಲಿ ಇರ್ತೇನೆ ಅಷ್ಟೇ. ನನ್ನ ಮಕ್ಕಳ ಸೈನ್ಯ ಏನಿದೆ ಇದು ಯುದ್ಧವನ್ನ ಮಾಡುತ್ತೆ, ಯಾವುದು ಬೇಕು ನೀವೇ ತೆಗೆದುಕೊಳ್ಳಿ. ದುರ್ಯೋಧನ ಆಲೋಚನೆ ಮಾಡಿದ. ಏನ್ ಆಲೋಚನೆ ಮಾಡಿದ, ಇಲ್ಲಿ ತುಂಬಾ ಜನ ಇದ್ದಾರೆ, ಯುದ್ಧವನ್ನ ಮಾಡ್ತಾರೆ, ಕೈಯಲ್ಲಿ ಶಸ್ತ್ರಗಳನ್ನ ಹಿಡ್ಕೊಂಡಿದ್ದಾರೆ, ಹಾಗಾದ್ರೆ ಈ ಸೈನ್ಯವನ್ನ ನಾನು ತೆಗೆದುಕೊಂಡರೆ ನನಗೆ ಒಳ್ಳೇದಾಗತ್ತೆ ಅಂತ ಹೇಳಿ ದುರ್ಯೋಧನ ಏನ್ ಮಾಡಿದ ಅಂತಂದ್ರೆ ಆ ಸೈನ್ಯವನ್ನ ಆಯ್ಕೆ ಮಾಡಿಕೊಂಡ. ಅರ್ಜುನನಿಗೇನು ಅಂತಾರೆ, ಪರಮಾತ್ಮ ದೊಡ್ಡವನು ಅಂತ ಅವನಿಗೆ ಸಂಪೂರ್ಣವಾದ ಜ್ಞಾನ. ಅವನಂತ ನನಗೆ ಈ ಸೈನ್ಯ ಬೇಡ, ನನಗೇನು ಬೇಕು, ನೀನೇ ಬೇಕು ನನಗೆ. ಶ್ರೀಕೃಷ್ಣ ನನ್ನ ಪಕ್ಷದಲ್ಲಿ ಇದ್ದರೆ ಸಾಕು, ಅವನೇನು ಯುದ್ಧ ಮಾಡೋದು ಬೇಡ, ಏನೂ ಬೇಡ, ಅವನು ಇದ್ದ ಬಿಟ್ಟರೆ ಸಾಕು, ನನ್ನ ಸೈನ್ಯ ಗೆಲ್ಲತ್ತೆ ಅಂತ ಹೇಳಿ ಅರ್ಜುನ ಏನು ಮಾಡಿದ ಅಂತಂದ್ರೆ ಶ್ರೀಕೃಷ್ಣನನ್ನ ಆಯ್ಕೆ ಮಾಡಿಕೊಂಡ. ಅಂದ್ರೆ ಅವನು ಕೃಷ್ಣನನ್ನ ಆಯ್ಕೆ ಮಾಡಿಕೊಂಡದ್ದು ಉದ್ದೇಶ ಬೇರೆ ಇತ್ತು, ಇವನು ಆಯ್ಕೆ ಮಾಡಿಕೊಂಡದ್ದು ಮತ್ತೊಂದು ಉದ್ದೇಶ. ಇವನೇನು ಅಂತಾನೆ, ನಾನೇ ಗೆಲ್ತೇನೆ ಅಂತನ್ನುವ ಉದ್ದೇಶದಿಂದ ಆಯ್ಕೆ ಮಾಡಿಕೊಂಡ. ತನ್ನ ಸಂಪತ್ತನ್ನ ಕಳೆದುಕೊಂಡ, ವಿಜಯವನ್ನ ಕಳೆದುಕೊಂಡ, ಅಧೋಗತಿಯನ್ನ ಪಡೆದ ದುರ್ಯೋಧನ. ಆದರೆ ಅರ್ಜುನ ಏನು ಅಂತಾರೆ, ಶ್ರೀಕೃಷ್ಣನನ್ನ ಆಯ್ಕೆ ಮಾಡಿಕೊಂಡದ್ದಕ್ಕೆ ವಿಜಯವನ್ನೇ ಅವನು ಪಡೆದ, ಅವನ ಸೈನ್ಯ ವಿಜಯವಾಯಿತು, ಅವನ ಮುಂದೆ ರಾಜ್ಯವನ್ನ ಪಡೆದ ಅಂತ ಮಹಾಭಾರತ ನಮಗೆ ತಿಳಿಸಿಕೊಡುತ್ತೆ. ಭಗವಂತ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನನ್ನನ್ನು ಯಾರು ಹೇಗೆ ಆರಾಧನೆಯನ್ನ ಮಾಡ್ತಾರೆ
ಹಾಗೆ ಅವರು ಫಲವನ್ನ ಅನುಭವಿಸ್ತಾರೆ. ಅನೇಕ ಜನ ಏನು ಮಾಡ್ತಾರೆ ಅಂತಂದ್ರೆ, ಭಗವಂತನನ್ನ ಎಷ್ಟು ಉಪಾಸನೆ ಮಾಡಿದ್ರೂ ಕೂಡ ಅವನು ಫಲವನ್ನ ಕೊಡೋದಿಲ್ಲ. ಸುಮ್ಮನೆ ಬೇರೆ ವ್ಯಕ್ತಿಗಳನ್ನ ಉಪಾಸನೆ ಮಾಡಿದ್ರೆ ಬೇಕಾಷ್ಟು ಫಲವನ್ನ ಕೊಡ್ತಾರೆ, ಅವ್ರನ್ನೇ ಉಪಾಸನೆ ಮಾಡೋಣ. ಭಗವಂತ ಹೇಳ್ತಾನೆ, ನೀವು ಯಾರನ್ನು ಉಪಾಸನೆಯನ್ನ ಮಾಡಿದ್ರು ಕೂಡ ಕೊನೆಗೆ ಬಂದು ಸೇರೋದು ನನ್ನ. ಮಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅರ್ಜುನನಿಗೆ ಹೇಳ್ತಾರೆ, ಬೇರೆಯವರೆಲ್ಲೋ ಫಲ ಕೊಡ್ತೀವಿ. ಅನೇಕ ಜನ ಹೇಳ್ತಾರೆ ಏನಂದ್ರೆ, ನಮಗ್ ಅಲ್ಲಿ ಹೋಗಿ ಡಿಗ್ರಿ ಮಾಡಿದ್ರೆ ಬೇಗ ಕೆಲಸ ಸಿಗತ್ತೆ, ಎಲ್ಲಿ ಹೋಗಿ ಡಿಗ್ರಿ ಮಾಡಿದ್ರು ಕೊನೆಗೆ ಇಂಟರ್ವ್ಯೂ ಬರ್ಲೇಬೇಕು. ಅವನಲ್ಲಿ ಬಂದು ಇಂಟರ್ವ್ಯೂ ಮಾಡಿದಾಗ ಅವಾಗಲೇ ಗೊತ್ತಾಗತ್ತೆ ಇವನಿಗೆ ಎಷ್ಟು ಶಕ್ತಿ ಇದೆ, ಇವ್ನು ಎಷ್ಟು ಕೆಲಸ ಮಾಡ್ತಾನೆ. ಇಂಟರ್ವ್ಯೂ ಚೆನ್ನಾಗಾಯ್ತು ಅಂತಂದ್ರೆ ಎಲ್ಲಿದ್ರು ಅವನಿಗೆ ಕೆಲಸ ಸಿಕ್ಕೇ ಸಿಗತ್ತೆ, ಎಷ್ಟು ಓದಿದ್ರು ಅಷ್ಟೇ, ಎಷ್ಟು ಓದದೇ ಇದ್ರು ಅಷ್ಟೇ. ಕೆಲಸ ಚೆನ್ನಾಗಿ ಕಲ್ತಿದ್ದವನಿಗೆ ಎಲ್ಲಿ ಹೋದ್ರೂ ಅವನಿಗೆ ಯಾವುದು ಕಷ್ಟನೇ ಇಲ್ಲ. ಹಾಗೆ ಭಗವಂತ ಹೇಳಿದ, ಎಷ್ಟೇ ಯಾರನ್ನ ನೀವು ಉಪಾಸನೆಯನ್ನ ಮಾಡಿದ್ರು ಕೂಡ ಕೊನೆಗೆ ಬಂದು ಸೇರೋದು ಎಲ್ಲಿ ಅಂದ್ರೆ ನನಗೆ ಬಂದು ಸೇರೋದು, ನಾನೇ ಫಲವನ್ನ ಕೊಡಬೇಕು. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ಉಪಾಸನೆಯನ್ನ ಮಾಡ್ತಾರಲ್ಲ, ಇಬ್ರು ತರದ ವ್ಯಕ್ತಿಗಳಿರ್ತಾರಂತೆ ಶಾಸ್ತ್ರ ಹೇಳುತ್ತೆ. ಒಬ್ರು ಏನು ಅಂತಾರೆ, ಬೇರೆ ದೇವತೆಗಳನ್ನೆಲ್ಲ ಉಪಾಸನೆ ಮಾಡ್ತಾರೆ, ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡ್ತಾರೆ. ನೋಡಿ, ವಿಘ್ನಗಳು ಬರಬಾರದು ಅಂತಂದ್ರೆ ಗಣಪತಿಯನ್ನ ಪೂಜೆ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಗಣಪತಿಯನ್ನೆಲ್ಲ ಪೂಜೆ ಮಾಡಿ ಕೊನೆಗೆ ಏನ್ ಮಾಡ್ತೀವಿ, ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ. ಕೊನೆಗೆ ಯಾರಿಗೆ ಹೋಗಿ ಸೇರತ್ತೆ, ಭಗವಂತನಿಗೆ ಸೇರತ್ತೆ. ನಾವೇನ್ ತಿಳ್ಕೊಂಡಿರ್ತೀವೋ, ನಾನು ಕೇವಲ ಗಣಪತಿಯನ್ನ ಮಾತ್ರ ಪೂಜೆ ಮಾಡಿದೆ ಅಂತ ನಾವು ತಿಳ್ಕೊಳ್ತೀವಿ. ಆದ್ರೆ ಹೋದದ್ದು ಯಾರಿಗೆ ಅಂತಂದ್ರೆ ಭಗವಂತನಿಗೆ ಹೋಗಿ ಸೇರತ್ತೆ. ಭಗವಂತ ಹೇಳ್ತಾನೆ, ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತಾರೆ. ಆದ್ರೆ ಇನ್ ಕೆಲವರು ಇರ್ತಾರೆ, ಭಗವಂತನನ್ನೇ ಸರ್ವಾತ್ಮನ ಯಾವಾಗಲೂ ಭಗವಂತನನ್ನೇ ಪೂಜೆ ಮಾಡ್ತಾರೆ. ಆದ್ರೆ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ ಫಲವನ್ನ ಕೊಡಬೇಕಾದ್ರೆ ವ್ಯತ್ಯಾಸ ಮಾಡ್ಬಿಡ್ತಾನೆ. ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡ್ತಾ ದೇವರನ್ನೇ ಪೂಜೆಯನ್ನ ಯಾರು ಮಾಡ್ತಾ ಇದ್ದಾರೆ, ಇವರಿಗೆ ಭಗವಂತ ಏನ್ ಕೊಡ್ತಾನೆ ಅಂದ್ರೆ ಮೋಕ್ಷವನ್ನ ಕೊಡ್ತಾನೆ. ನಾವು ದೇವತೆಗಳ ಉಪಾಸನೆ ಮಾಡಿದಾಗ ಹೇಗೆ ಅಂದ್ರೆ, ನಿರ್ವಿಘ್ನವಾಗಿ ನನಗೊಂದು ಕೆಲಸ ಆಗಬೇಕು, ನನಗ್ ಮದುವೆ ಆಗಬೇಕು, ಸರಿ ಆಯ್ತು ಮದುವೆನೇ ತಗೋ ಅಂತ ಮದುವೆ ಮಾಡಿಬಿಡ್ತಾನೆ. ಅಲ್ಲ, ಅವರಿಗೆ ಮಾತ್ರ ನೀನು ಮೋಕ್ಷ ಕೊಟ್ಟಿ ನನಗ್ಯಾಕೆ ಕೊಡ್ಲಿಲ್ಲ ಅಂತ ಭಗವಂತ ಹೇಳಿದ. ನೀನು ಅವರನ್ನ ಪೂಜೆ ಮಾಡ್ದಿ, ಬೇರೆಯವರನ್ನ ನಂಬಿಕೊಂಡು ನೀನು ಪೂಜೆ ಮಾಡ್ದಿ, ಆದ್ರೆ ಪೂಜೆಯ ಕೊನೆಗೇನಾಯ್ತು ಅಂದ್ರೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ದಿ. ಹಾಗಾದ್ರೆ ಫಲವನ್ನ ಕೊಡುವ ಜವಾಬ್ದಾರಿ ಯಾರಿಗೆ ಬಿತ್ತು, ನನಗೆ ಬಿತ್ತು. ಫಲವನ್ನ ಕೊಡುವ ಜವಾಬ್ದಾರಿ ಯಾರಿಗಿರೋದು, ನನಗೇ ಇರೋದು, ನಾನೇ ಕೊಡ್ಬೇಕಾದದ್ದು. ಯಾಕೆ ಅಂದ್ರೆ ಎಲ್ಲಾ ಕೆಲಸವನ್ನ ಮಾಡಿದ್ಮೇಲೆ ಕೊನೆಗೇನು ಅಂದ್ರೆ ಕೃಷ್ಣಾರ್ಪಣ ವಸ್ತು. ಆ ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ, ನೀವು ಮಾಡಿದ ಪೂಜೆಯನ್ನೆಲ್ಲ ತಗೊಂಡು ಬಂದು ನನಗೆ ಕೊಟ್ಟು ಬಿಡ್ತಾರೆ. ಆದ್ರೆ ನಾನೇನು ಅಂದ್ರೆ ನನ್ನನ್ನೇ ಸರ್ವಾತ್ಮನ ಯಾರು ನನ್ನನ್ನು ನಂಬಿದ್ದಾರೆ ಅವರಿಗೆ ಮಾತ್ರ ಹೆಚ್ಚಿನ ಫಲವನ್ನ ಕೊಡ್ತೇನೆ. ಹೀಗಾಗಿ ಜ್ಞಾನಿಗಳಿಗೆಲ್ಲ ಏನು ಅಂದ್ರೆ ಮೋಕ್ಷ. ಯಾರು ಬೇರೆ ದೇವತೆಗಳ ಉಪಾಸನೆಯನ್ನ ಮಾಡ್ತಾ ತನ್ನ ಮೂಲಕವಾಗಿ ನನ್ನನ್ನು ಉಪಾಸನೆಯನ್ನು ಮಾಡ್ತಾರೆ ಅವರಿಗೆ ವಿಷಯ ಪದಾರ್ಥಗಳನ್ನ ಮಾತ್ರ ಕೊಟ್ಟು ನಾಶವಾಗುವ ನಶ್ವರವಾದಂತಹ ಫಲವನ್ನ ನಾನು ಕೊಡ್ತೇನೆ. ನೋಡಿ, ಭಗವದ್ಗೀತೆಯನ್ನು ಓದಬೇಕಾದ್ರೆ ಭಾಗವತವನ್ನ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಎಷ್ಟು ಅದ್ಭುತವಾಗಿ ತಿಳಿಯುತ್ತೆ. ನಂದಗೋಪ ತನ್ನ ಊರಿನಲ್ಲಿ ಮಳೆ ಆಗ್ಲಿಲ್ಲ ಅಂತ ಹೇಳಿ ಮಳೆ ಆಗುವುದಕ್ಕಾಗಿ ಏನ್ ಮಾಡ್ಬೇಕು, ಇಂದ್ರನ ಪೂಜೆ ಮಾಡಬೇಕು ಅಂತ ಹೇಳಿ ಅವನೇನ್ ಮಾಡಿದ್ದಾನೆ, ಇಂದ್ರ ಪೂಜೆ ಮಾಡ್ಲಿಕ್ಕೆ ಹೊರಟ. ಶ್ರೀಕೃಷ್ಣ ಹೇಳ್ದ, ಮಳೆಗಾಗಿ ಅವನನ್ನ ಯಾಕೆ ಪೂಜೆ ಮಾಡ್ತೀರಿ, ಇಲ್ಲಿರುವಂತಹ ನಿಮಗೇನು ಬೇಕು, ಮಳೆ ಆಗೋದ್ರಿಂದ ನಿಮಗೇನ್ ಸಿಗಬೇಕು, ಉತ್ತಮವಾದಂತಹ ಫಲಸು ಸಿಗಬೇಕು, ಹಸುಗಳು ಚೆನ್ನಾಗಿ ಬದುಕಬೇಕು, ಅವುಗಳು ಚೆನ್ನಾಗಿ ನಿಮಗೆ ಹಾಲು ಕೊಡಬೇಕು ತಾನೆ, ಅಷ್ಟೇ ತಾನೆ. ಹಾಗಾದ್ರೆ ಆ ವಸ್ತುಗಳಲ್ಲಿರುವಂತಹ ಭಗವಂತನನ್ನ ನೀವು ಪೂಜೆ ಮಾಡಿ ಅಂತ ಶ್ರೀಕೃಷ್ಣ ಹೇಳಿದ. ಅವರಂದ್ರು, ಅಲ್ಲಪ್ಪ ಮಳೆ ಇವೆಲ್ಲ ಚೆನ್ನಾಗಿ ಬದುಕಬೇಕು ಅಂತಾನೆ ಮಳೆ ಆಗಬೇಕಲ್ವೇ, ಹಾಗಾದ್ರೆ ಮಳೆಯನ್ನ ಮಾಡುವ ದೇವತೆ ಯಾರು, ಇಂದ್ರ. ಸರಿ, ಇಂದ್ರನನ್ನ ಪೂಜೆ ಮಾಡೋಣ ಅಂತ ಹೊರಟರು. ಇಂದ್ರನನ್ನ ಪೂಜೆ ಮಾಡಬೇಕು ಅಂತ ಹೊರಟಂತಹ ಅವರು ಕೊನೆಗೆ ಅನುಭವಿಸಿದ್ದೇನು ಅಂತಂದ್ರೆ ಪ್ರಳಯದಂತೆ ಘೋರವಾದಂತಹ ಮಳೆಯನ್ನ ಅನುಭವಿಸಿದ್ರು. ಯಾವಾಗ ಶ್ರೀಕೃಷ್ಣನನ್ನ ನಂಬಿದ್ರು ಅವಾಗೇನಾಯಿತು ಅಂತಾರೆ, ಗೋವರ್ಧನ ಪರ್ವತವನ್ನ ಎತ್ತಿ ಶ್ರೀಕೃಷ್ಣ ಏನ್ ಮಾಡಿದ ಅಂತಂದ್ರೆ ಅವನ್ನೆಲ್ಲ ರಕ್ಷಣೆ ಮಾಡಿದ. ಯಾಕೆ ರಕ್ಷಣೆ ಮಾಡಿದ, ನೀವು ನನ್ನನ್ನ ಸಂಪೂರ್ಣವಾಗಿ ನಂಬಿದ್ದೀರಿ, ಯಾರು ನನ್ನನ್ನ ಸಂಪೂರ್ಣವಾಗಿ ನಂಬಿದ್ದೀರಿ ಅವರನ್ನ ಕೊನೆಯ ತನಕ ನಾನು ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳಿ ಭಗವಂತ ಏನು ಮಾಡಿದ ಅಂತಂದ್ರೆ ಗೋವರ್ಧನ ಪರ್ವತವನ್ನ ಎತ್ತಿ, ಯಾವುದು ಅಸಾಧ್ಯ ನೋಡಿ, ನಂಬಲಿಕ್ಕೆ ಆಗೋದಿಲ್ಲ. ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಯಾರೋ ಮಳೆ ಬರ್ತಾ ಇದ್ರೆ ನಮ್ಗೆ ಹಾಗಾದ್ರೆ ಮಳೆ ತೊಂದರೆ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಛತ್ರಿ ತಗೊಂಡು ಬರ್ಬೇಕು. ಶ್ರೀಕೃಷ್ಣ ಇಲ್ಲಿ ಏನ್ ಛತ್ರಿ ತಗೊಂಡ್ ಬರ್ತಾನೆ ಅಂತ ಎಲ್ಲರೂ ನೋಡ್ತಾ ಇದ್ರು. ಆದ್ರೆ ಭಗವಂತ ಗೋವರ್ಧನ ಪರ್ವತವನ್ನೇ ಛತ್ರಿಯಾಗಿ ಹಿಡ್ಕೊಂಡು ಯಾರೂ ಕಲ್ಪನೆ ಮಾಡ್ಲಿಕ್ಕೆ ಆಗದೆ ಇದ್ದಂತೆ ಭಗವಂತ ಕೆಲಸವನ್ನು ಮಾಡ್ದ.
ನೋಡಿ, ಜನ್ಮ ಕರ್ಮಚ ಮೇ ದಿವ್ಯಂ, ಭಗವಂತ ಅದನ್ನೇ ತಿಳಿಸಿಕೊಡ್ತಾರೆ. ನನ್ನನ್ನ ಸಂಪೂರ್ಣವಾಗಿ ತಿಳಿದು ಬಿಟ್ಟರೆ ನಿಮಗೆ ಅದ್ಭುತವಾದ ಫಲ ಸಿಗತ್ತೆ. ಇನ್ನು ಬೇರೆಯವರನ್ನ ನಂಬ್ಕೊಂಡು ಹೋಗಿ ಕೊನೆಗೆ ನನ್ನ ಹತ್ರ, ಕೊನೆಗೆ ನೀವು ಬರೋದು ನನ್ನ ಹತ್ರನೇ ಬರೋದು, ಕೊನೆಗೆ ಬರೋದು. ಆದ್ರೆ ಮೊದಲೇ ಬಂದ್ರೆ ಅದಕ್ಕೆ ಹೆಚ್ಚಿನ ಫಲ, ಇನ್ನೊಬ್ರ ಮೂಲಕವಾಗಿ ಬಂದ್ರೆ ಏನು ಅಂತಂದ್ರೆ ಅದಕ್ಕೆ ಕಡಿಮೆ ಫಲವನ್ನ ನಾನು ಕೊಡ್ತೇನೆ. ಹೀಗಾಗಿ ಅರ್ಜುನನಿಗೆ ಹೇಳ್ದ, ಕರ್ಮ, ನಾನು ಫಲದಲ್ಲಿ ಯಾವತ್ತಿಗೂ ವ್ಯತ್ಯಾಸವನ್ನ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದಾದಂತಹ ಫಲವನ್ನೇ ಕೊಡ್ತಾ ಇದ್ದೇನೆ. ಅವರು ಯಾವ ರೀತಿಯಾಗಿ ನನ್ನನ್ನ ಭಜನೆಯನ್ನ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನಾನು ಫಲವನ್ನ ಕೊಡ್ತೇನೆ. ಹಾಗಾದ್ರೆ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ, ಸರಿ, ನೀನಿಷ್ಟೆಲ್ಲ ಫಲವನ್ನ ಕೊಡ್ತೀಯಲ್ಲ, ಈ ಫಲವನ್ನ ಕೊಡ್ಬೇಕಾದ್ರೆ ಅವ್ರವ್ರು ಹೇಗೆ ಕರ್ಮಗಳನ್ನ ಮಾಡಿರ್ತಾರೋ ಆ ರೀತಿಯಾಗಿ ಫಲವನ್ನ ಕೊಡ್ತೇನೆ. ಈ ಕರ್ಮಗಳಲ್ಲಿ ಯಾಕೆ ವ್ಯತ್ಯಾಸವನ್ನ ನೀನು ಮಾಡ್ತಾ ಇದ್ದಿ? ಬ್ರಾಹ್ಮಣನಾದವನು ಪೂಜೆ ಮಾಡ್ತಾ ಇರ್ಬೇಕು, ಕ್ಷತ್ರಿಯನಾದವನು ರಕ್ಷಣೆಯ ಜವಾಬ್ದಾರಿ ಅವನು ಮಾಡ್ಬೇಕು, ಅವನು ವಾಚ್ಮನ್ ಕೆಲಸ ಮಾಡ್ಬೇಕು, ಹೊರಗೆ ನಿಂತ್ಕೊಂಡು ರಕ್ಷಣೆ ಮಾಡ್ಬೇಕು. ವೈಶ್ಯನಾದವನು ಸರಿಯಾದ ರೀತಿಯಲ್ಲಿ ಅವನು ವ್ಯಾಪಾರವನ್ನ ಮಾಡ್ಬೇಕು, ಶೂದ್ರನಾದವನು ಸೇವೆಯನ್ನ ಮಾಡ್ಬೇಕು. ಯಾಕೆ ಈ ತರ ವ್ಯತ್ಯಾಸ? ಅವ್ರವ್ರಿಗೆ ಯಾವ್ದಾದ್ ಬೇಕೋ ಅದೇ ಕೆಲಸವನ್ನ ಬಿಟ್ಟುಬಿಡು, ನೀನ್ ಯಾಕೆ ಇದ್ರಲ್ಲಿ, ನೀನ್ ಯಾಕೆ ಇದಕ್ಕೆ ತಲೆ ಹಾಕದಿ ಅಂತ ಅರ್ಜುನ ಪ್ರಶ್ನೆಯನ್ನ ಕೇಳಿದ್ರೆ ಭಗವಂತ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಈ ಚಾತುರ್ವರ್ಣ್ಯ ಅಂತ ಅನ್ನೋದೇನಿದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಅನ್ನೋದೇನಿದೆ, ಇದನ್ನ ನಾನೇ ಸೃಷ್ಟಿ ಮಾಡಿದ್ದು, ನನ್ನ ಇದು ಈ ಪ್ರಕೃತಿಯ ಸೃಷ್ಟಿ, ಇದು ನಾನು ಮಾಡಿದ್ದು, ಇದನ್ಯಾರೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನ ಹೇಳ್ತಾರೆ, ಇದ್ಯಾಕ್ ಬ್ರಾಹ್ಮಣ್ಯ, ಇದ್ಯಾಕ್ ಕ್ಷತ್ರಿಯ ಅಂತ ಈ ತರ ವ್ಯತ್ಯಾಸ ನೀವ್ ಯಾಕೆ ಮಾಡ್ತೀರಿ? ನಮ್ಮನ್ನು ಬ್ರಾಹ್ಮಣ ಅಂತನಿ, ನಮ್ಮನ್ನು ಕ್ಷತ್ರಿಯ ಅಂತನಿ, ನಮ್ಮನ್ನು ವೈಶ್ಯ ಅಂತನಿ, ನಮ್ಮನ್ನು ಶೂದ್ರ ಅಂತನಿ, ಎಲ್ಲರೂ ಒಂದೇ ಆಗಿಬಿಡೋಣ ಅಂತಂದ್ರೆ ಭಗವಂತ ಹೇಳ್ದ, ಹಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಇದು ನನ್ನ ಸೃಷ್ಟಿ, ನನ್ನ ನಿಯಮವನ್ನ ಯಾರೂ ಉಲ್ಲಂಘನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಈ ತರ ವ್ಯತ್ಯಾಸ ಯಾಕೆ ಮಾಡಿದ್ವಿ, ಈ ತರ ವಿಭಾಗ ಯಾಕೆ ಮಾಡ್ತಾ ಇದ್ವಿ? ಭಗವಂತ ಹೇಳಿದ, ಯಾಕೆ ವಿಭಾಗವನ್ನ ಮಾಡಿತ್ತು ಅಂತಂದ್ರೆ ಗುಣಕರ್ಮ ವಿಭಾಗತಃ. ಈ ಜಗತ್ತಿನಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಬರ್ಬೇಕಂತ ದೇವರು ಹೇಳಿದ್ದೇನು, ನಾನ್ ಯಾಕೆ ಹುಟ್ಟುತ್ತೇನೆ ಅಂತಂದ್ರೆ ಸಿಸ್ಟಮ್ ಹಾಳಾದಾಗ ಮಾತ್ರ ನಾನು ಏನ್ ಮಾಡ್ತೇನೆ ಅಂದ್ರೆ ಹುಟ್ಟೆ ಬರ್ತೇನೆ. ಹಾಗಾದ್ರೆ ಸರಿಯಾದ ರೀತಿಯಲ್ಲಿ ಒಂದು ಸಿಸ್ಟಮ್ ಇರಬೇಕಾದ್ರೆ ಅದಕ್ಕೇನು ಅಂದ್ರೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಆದ್ರೆ ಇವತ್ತು ಜಗತ್ತು ಹೇಗೆ ಅರ್ಥವನ್ನ ಮಾಡ್ಕೊಂಡಿದೆ ಅಂತಂದ್ರೆ ಈ ವಿಭಾಗ ಯಾಕೆ ಬರ್ತಾ ಇದೆ ಅಂತಂದ್ರೆ ಯಾರನ್ನ ದೊಡ್ಡವರು ಯಾರನ್ನ ಚಿಕ್ಕವರು ಅಂತ ಅನ್ನೋದನ್ನ ತಿಳ್ಕೊಳಕ್ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಹೊರಟಿದೆ ಅಂತ ಅನ್ನುವ ಒಂದು ವಿಪರೀತವಾದ ಜ್ಞಾನದಿಂದೇನು ಅಂತಂದ್ರೆ ಮನುಷ್ಯ ಈ ರೀತಿಯಾಗಿ ಅರ್ಥವನ್ನ ಮಾಡ್ಕೊಳ್ತಾ ಇದೆ. ನೋಡಿ, ಜನ್ಮ ಕರ್ಮಚ ಮೇ ದಿವ್ಯಂ, ಭಗವಂತನ ಕ್ರಿಯೆಯನ್ನ ದಿವ್ಯ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಅನರ್ಥ ಆಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ತಿಳಿಸಿಕೊಡ್ತಾನೆ. ಅಲ್ಲರಿ, ನೀವೇ ಪುರುಷ ಸೂಕ್ತದಲ್ಲಿ ಹೇಳ್ತಿರಲ್ಲ, ಬ್ರಾಹ್ಮಣೋ ಓಸ್ಯ ಮುಖ ಮಾಸೀತ್ ಬಾಹುರ ಆಚನ್ಯ ಕೃತಃ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಆಜಾಯತ. ಬ್ರಾಹ್ಮಣ ಭಗವಂತನ ಮುಖದಿಂದ ಹುಟ್ಟಿದ, ಕ್ಷತ್ರಿಯ ತೋಳಿನಿಂದ ಹುಟ್ಟಿದ, ವೈಶ್ಯ ತೊಡೆಯಿಂದ ಹುಟ್ಟಿದ, ಶೂದ್ರ ಪಾದದಿಂದ ಹುಟ್ಟಿದ. ಅನೇಕ ಜನ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಒಂದು ದೊಡ್ಡ ಆಕ್ಷೇಪವನ್ನೆತ್ತಾರೆ. ಮುಖದಿಂದ ಹುಟ್ಟಿದಕ್ಕೆ ಬ್ರಾಹ್ಮಣ ಶ್ರೇಷ್ಠ, ಕಾಲಿನಿಂದ ಹುಟ್ಟಿದ್ದಕ್ಕೆ ಶೂದ್ರ ಅತ್ಯಂತ ಕೀಳನಾದವನು ಅಂತ ಹೇಳಿ. ಆದ್ರೆ ಆಚಾರ್ಯರು ನಮಗೊಂದು ಅದ್ಭುತವಾದ ಒಂದು ನಿರ್ಣಯವನ್ನ ಕೊಡ್ತಾರೆ. ಸ್ವಗತ ಭೇದ ವಿವರ್ಜಿತಾತ್ಮ, ಭಗವಂತನ ಯಾವ ತರದ ಅವಯವಗಳಿಗೂ ಭೇದ ಇಲ್ಲ. ಮುಖ ಎಷ್ಟು ಶ್ರೇಷ್ಠವಾದದ್ದು, ಪಾದವೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು. ನಾನು ಮುಖದಿಂದ ಹುಟ್ಟಿದ್ದೇನೆ, ನಾನು ಶ್ರೇಷ್ಠ, ನೀನು ಪಾದದಿಂದ ಹುಟ್ಟಿದಿ, ನೀನು ಕಡಿಮೆ ಆದವನು. ಭಗವಂತನ ವಿಷಯದಲ್ಲಿ ಅದಿಲ್ವೇ ಇಲ್ಲ, ಎಲ್ಲರೂ ಶ್ರೇಷ್ಠರಾದವರೇ. ಹಾಗಾದ್ರೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತನ್ನುವ ಈ ವಿಭಾಗ ಯಾಕೆ ಮಾಡಿತ್ತು ಅಂತಂದ್ರೆ ಸತ್ವಗುಣಗಳು ಮತ್ತೆ ಶಮದಮ ಇತ್ಯಾದಿ ಕರ್ಮಗಳ ವಿಭಾಗ, ಕರ್ಮಗಳಿಗೆ ಅನುಗುಣವಾಗಿ ನಾನೇನ್ ಮಾಡಿದ್ದೇನೆ ಅಂತಂದ್ರೆ ಈ ರೀತಿಯಾದಂತಹ ವಿಭಾಗವನ್ನ ಮಾಡಿದ್ದೇನೆ. ನಿಜವಾಗ್ಲೂ ಏನು ಅಂತಂದ್ರೆ ಭಗವಂತ ನಮ್ಮನ್ನ ಉದ್ಧಾರವನ್ನ ಮಾಡೋದು ಹೇಗೆ ಅಂದ್ರೆ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಭಗವಂತ ಉದ್ಧಾರವನ್ನ ಮಾಡ್ತಾನೆ. ನೀನ್ ಯಾವ ವೇಷ ಹಾಕೊಂಡ್ ಬಂದಿದ್ಯಪ್ಪ? ನಾನ್ ನೋಡಿ ಚೆನ್ನಾಗಿ ಅಲಂಕಾರವನ್ನ ಮಾಡ್ಕೊಂಡ್ ಬಂದಿದ್ದೇನೆ. ಹೌದಾ, ಬಹಳ ಚೆನ್ನಾಗಿ ಅಲಂಕಾರವನ್ನ ಮಾಡ್ಕೊಂಡ್ ಬಂದಿದ್ದಿ, ಸ್ವಲ್ಪ ಮಾತನಾಡು. ಅವನು ಈ ಮೈಯೆಲ್ಲ ಚೆನ್ನಾಗಿ ಅಲಂಕಾರವನ್ನ ಮಾಡ್ಕೊಂಡ್ಬಂದು ಇನ್ನೊಬ್ಬರಿಗೆ ಬಾಯಿಗೆ ಬಂದಾಗ ಮಾತನಾಡ್ತಾನಂದ್ರೆ ಯಾರು ಬೆಲೆ ಕೊಡ್ತಾನೆ? ನೀನು ಬೇಕಾಷ್ಟು ಆ ವೇಷ ಹಾಕೊಂಬ, ನಿನಗೇನು ಮಹತ್ವ ಇಲ್ಲ ಅಂತ ಹೇಳ್ತಾನೆ. ಅದೇ ಒಬ್ಬ ರಾಕ್ಷಸನ ವೇಷ ಹಾಕೊಂಡು ಬಂದು ಚೆನ್ನಾಗಿ ಮಾತನಾಡಿದ ಅಂತಂದ್ರೆ ಅವನು ರಾಕ್ಷಸ ವೇಷ ಹಾಕೊಂಡಿದ್ರು ಅಷ್ಟೇ, ಜನ ಎಲ್ಲ ಅವನಿಗೆ ಮರ್ಯಾದೆ ಕೊಡ್ತಾರೆ. ಶಾಸ್ತ್ರ ಆಚಾರ್ಯರು ಹೇಳ್ತಾರೆ, ಸ್ವಾಭಾವಿಕೋ ಬ್ರಾಹ್ಮಣಾದಿ ಕ್ಷಮಾದ್ಯೈರೇವ ಭಿದ್ಯತೆ
ಯೋನಿ ಭೇದ ಕೃತೋ ಭೇದೋ ಜ್ಞೇಯ ಔಪಾಧಿಕಸ್ತದ. ಶಾರೀರಕವಾದಂತಹ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಅನ್ನೋದೇನಿದೆ ಇದನ್ನ ಔಪಾಧಿಕ ಅಂತ ಕರೀತಾರೆ. ಸ್ವಾಭಾವಿಕವಾದದ್ದು ಅಂತ ಅನ್ನೋದೊಂದು ಭಗವಂತ ನಮಗೆ ಕೊಟ್ಟಿದ್ದಾನೆ. ಸ್ವಾಭಾವಿಕವಾದದ್ದನ್ನ ಹೇಗೆ ನಿರ್ಣಯವನ್ನ ಮಾಡೋದು? ಯಾರು ಸಾತ್ವಿಕವಾಗಿ ನಡೆದುಕೊಳ್ತಿರ್ತಾರೆ ಇವರು ಸ್ವಾಭಾವಿಕ ಅತ್ಯಂತ ಉತ್ತಮವಾದದ್ದು. ಇಂಥವರಿಗೇನು ಅಂತಾರೆ ಭಗವಂತ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅವನೇನು ಮಾಡ್ತಾನೆ ಅಂದ್ರೆ ಫಲವನ್ನ ಕೊಡ್ತಾನೆ. ಹಾಗಾದ್ರೆ ಈ ಔಪಾಧಿಕವಾದದ್ದು ಎದಕ್ಕೆ? ಔಪಾಧಿಕವಾದದ್ದು ಕೇವಲ ಏನು ಅಂತಂದ್ರೆ ನಮಗೆ ಕರ್ಮಗಳನ್ನ ಮಾಡುವುದಕ್ಕೆ ಮಾತ್ರ ಅಷ್ಟೆ. ಬ್ರಾಹ್ಮಣನಾದವನು ಬ್ರಾಹ್ಮಣ ಶರೀರವನ್ನ ಭಗವಂತ ಕೊಟ್ಟಿದ್ದಾನೆ. ಬ್ರಾಹ್ಮಣನಾದವನು ಉತ್ತಮವಾದ ರೀತಿಯಲ್ಲಿ ಗಾಯತ್ರಿ ಮಂತ್ರ ಜಪವನ್ನ ಮಾಡಬೇಕು, ಸಂಧ್ಯಾ ವಂದನೆ ಮಾಡ್ಬೇಕು. ಇದನ್ನೆಲ್ಲ ಬಿಟ್ಟು ಅವನು ಕೇವಲ ವ್ಯಾಪಾರವನ್ನ ಮಾಡ್ತಾ ಕೂತ್ಕೊಳ್ತಾನೆ ಅಂದ್ರೆ ಅವನು ಏನಂತಾರೆ ಶೂದ್ರನೇ, ವೈಶ್ಯನೇ. ಶೂದ್ರನಾದವನು ಉತ್ತಮವಾದ ರೀತಿಯಲ್ಲಿ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾ ಕೂತ್ಕೊಂಡ್ರೆ ಅವನು ಬ್ರಾಹ್ಮಣನಿಗಿಂತಲೂ ಶ್ರೇಷ್ಠನಾದವನು ಅಂತ ಆಚಾರ್ಯರು ಹೇಳ್ತಾರೆ. ಶ್ರೀಕೃಷ್ಣ ರಾಯಭಾರಿಯಾಗಿ ಅವನು ಧೃತರಾಷ್ಟ್ರನ ಮನೆಗೆ ಬರ್ತಾನೆ. ಧೃತರಾಷ್ಟ್ರನ ಮನೆಗೆ ಬಂದಾಗ ಯುದ್ಧ ಮಾಡಬೇಡಿ ಅಂತ ಹೇಳಕ್ ಬಂದಾಗ ದುರ್ಯೋಧನಾದಿಗಳೇನು ಮಾಡ್ತಾರೆ ಅಂತಂದ್ರೆ ಅವನನ್ನ ಕಟ್ಟಾಕಬೇಕು ಅಂತ ಸರಪಳಿಯಿಂದ ಅವನನ್ನು ಕಟ್ಟಾಕಕ್ ಹೋಗ್ತಾರೆ. ವಿರಾಟ ರೂಪವನ್ನ ಭಗವಂತ ತೋರಿಸ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಧೃತರಾಷ್ಟ್ರ ಹೇಳ್ತಾನೆ, ಶ್ರೀಕೃಷ್ಣ ಈ ಯುದ್ಧವನ್ನ ಆಗ್ಲಿ ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನನ್ನದೊಂದೇ ಒಂದು ಪ್ರಾರ್ಥನೆ. ಏನು ಪ್ರಾರ್ಥನೆ ಅಂತಂದ್ರೆ ನನ್ನ ಮನೆಯಲ್ಲಿ ಇವತ್ತು ನೀನು ಆತಿಥ್ಯವನ್ನ ಸ್ವೀಕಾರವನ್ನ ಮಾಡ್ಬೇಕು. ಶ್ರೀಕೃಷ್ಣ ಹೇಳ್ತಾನೆ ಆಗಲ್ಲ, ಆತಿಥ್ಯವನ್ನ ತೆಗೆದುಕೊಳ್ಳೋದು. ರಾಜ ಬಂದು ಕೇಳಿದ್ರೆ ಶ್ರೀಕೃಷ್ಣ ಒಪ್ಕೊಳ್ಳಿಲ್ಲ. ಅಷ್ಟೇ ಅಲ್ಲದೆ ಅನಂತರದಲ್ಲಿ ಭೀಷ್ಮ ದ್ರೋಣಾದಿಗಳು ಎಂತೆಂತಹ ದೊಡ್ಡ ಸಾಧನೆ ಮಾಡಿದಂತಹ ಜ್ಞಾನಿಗಳು ಬಂದು ಕೇಳ್ತಾರೆ, ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ ಯಾರ ಮನೆಗೆ ಹೋಗಿತ್ತು? ವಿದುರನ ಮನೆಗೆ ಶ್ರೀಕೃಷ್ಣ ಹೋಗ್ತಾನೆ. ವಿದುರ ಏನು ಅಂತಾರೆ ಸ್ವಾಭಾವಿಕವಾಗಿ ಅವನು ಶೂದ್ರ ಪುತ್ರ. ಅಷ್ಟಿದ್ರೂ ಕೂಡ ಏನು ಅಂತಾರೆ ಭಗವಂತನಲ್ಲಿ ಅಪಾರವಾದಂತಹ ಅವನಿಗೆ ಭಕ್ತಿ. ಅವನು ಔಪಾಧಿಕವಾಗಿ ಶೂದ್ರನಾಗಿದ್ದರೂ ಕೂಡ ಸ್ವಾಭಾವಿಕವಾಗಿ ಅವನು ಹೇಗಿತ್ತ ಅಂತಾರೆ ಭಗವದ್ ಭಕ್ತನಾಗಿದ್ದ. ಭಗವಂತ ಅವರವರ ಸ್ವಭಾವಕ್ಕೆ ತಕ್ಕಂತೆ ಏನು ಮಾಡ್ತಾನೆ ಫಲವನ್ನ ಕೊಡ್ತಾನೆ. ಹೀಗಾಗಿ ಶ್ರೀಕೃಷ್ಣ ಏನು ಮಾಡ್ದ ಅಂತಂದ್ರೆ ವಿದುರನ ಮನೆಗೆ ಹೋದ ಅಂತ ಹೇಳಿ ಮಹಾಭಾರತ ನಮಗೆ ತಿಳಿಸಿಕೊಡತ್ತೆ. ಭಗವಂತ ಹೇಳಿದ ಈ ಚಾತುರ್ವರ್ಣವನ್ನ ನಾನು ಸೃಷ್ಟಿ ಮಾಡಿದ್ದೇನು ಅಂತಂದ್ರೆ ಕೇವಲ ಕರ್ಮಗಳನ್ನ ವಿಭಾಗವನ್ನ ಮಾಡುವುದಕ್ಕಾಗಿ. ನಾವ್ ಏನ್ ಕೆಲಸ ಮಾಡ್ಬೇಕು ಅಂತ ಅನ್ನೋದು ನಮಗ್ ಸರಿಯಾದ ರೀತಿಯಲ್ಲಿ ಗೊತ್ತಾಗಬೇಕಲ್ಲ. ಏನು ಮಾಡ್ಬೇಕು ಅಂತ ಗೊತ್ತಿದ್ರೆ ನಾವು ಆ ಕೆಲಸವನ್ನ ಮಾಡಬಹುದು. ಹೀಗಾಗಿ ಭಗವಂತ ಈ ಕರ್ಮಗಳನ್ನ ವಿಭಾಗವನ್ನ ಮಾಡುವುದಕ್ಕಾಗಿ ಮಾತ್ರ ಈ ಚಾತುರ್ವರ್ಣವನ್ನ ನಾನು ಸೃಷ್ಟಿಯನ್ನ ಮಾಡಿದ್ದೇನೆ. ಚಾತುರ್ವರ್ಣಕ್ಕೆ ತಕ್ಕಂತೆ ಏನು ಮಾಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಕರ್ಮಗಳನ್ನ ಮಾಡಬೇಕು. ನಾವಿಷ್ಟೆಲ್ಲ ಕೇಳಿದಾಗ ನಮಗೊಂದು ಅನ್ಸತ್ತೆ, ದೇವರೇ ಕೆಲಸ ಮಾಡೋದಿಲ್ಲ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಯಜಮಾನ ತಾನು ಅವನು ಕರ್ಮಗಳನ್ನ ಮಾಡದೆ ಅವನು ಕೆಲಸವನ್ನು ಮಾಡದೆ ಇನ್ನೊಬ್ರಿಗೆ ಹೇಳಿದ್ರೆ ಮನೆಯಲ್ಲಿತ್ತವರು ಮಾಡೋದು. ಇವತ್ತು ಎಷ್ಟೆಲ್ಲ ರೂಲ್ಸ್ ಗಳನ್ನ ಹಾಕಿರ್ತಾರೆ ಸರ್ಕಾರ. ಹೀಗೆ ಮಾಡಿದ್ರೆ ಇಷ್ಟೆಲ್ಲ ರೂಲ್ಸ್ ಗಳಿದೆ, ಹೀಗೆ ಮಾಡಿದ್ರೆ ನಿಮ್ಗೆಲ್ಲ ಪನಿಷ್ಮೆಂಟ್. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಏನು ಅಂತಂದ್ರೆ ಎಲ್ಲಾ ತರದ ರೂಲ್ಸ್ ಗಳನ್ನು ಬ್ರೇಕ್ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ರೂಲ್ಸ್ ಮಾಡಿದವರೇ ಅದನ್ನ ಫಾಲೋ ಮಾಡೋದಿಲ್ಲ, ನಾವ್ಯಾಕೆ ಮಾಡಬೇಕು ಅಂತ ಹೇಳಿ ಈ ರೂಲ್ಸ್ ಬ್ರೇಕ್ ಮಾಡೋದ್ರೊಳಗೂ ಒಂದು ದೊಡ್ಡ ರೂಲ್ಸ್ ಹೊರಟಿರುತ್ತೆ. ಅದ್ರೊಳಗೆ ಒಂದು ದೊಡ್ಡ ಕಾಂಪಿಟೇಷನ್ ನಡೀತಾ ಇರುತ್ತೆ. ಹಾಗೆ ಭಗವಂತನೇ ಕೆಲಸ ಮಾಡೋದಿಲ್ಲ, ಅವನೇ ಕರ್ಮಗಳನ್ನ ಮಾಡೋದಿಲ್ಲ, ನಾನ್ ಯಾಕೆ ಕರ್ಮವನ್ನ ಮಾಡ್ಬೇಕು ಅಂತಂದ್ರೆ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಭಗವಂತ. ಮತ್ತಿನ್ನೇನು ಅಂತಂದ್ರೆ ಭಗವಂತನನ್ನ ಹೇಗೆ ತಿಳಿಬೇಕು ಅಂತಂದ್ರೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ ಸ ನ ಬದ್ಧತೆ. ಭಗವಂತ ಹೇಳ್ತಾನೆ ಭಗವಂತನನ್ನ ಹೇಗೆ ತಿಳಿಯಬೇಕು ಅಂತಾರೆ ಅವನಿಗೆ ಯಾವ ತರದ ಕರ್ಮಗಳು ಇಲ್ಲ. ಕರ್ಮಗಳಿಂದ ಅವನ ಜನ್ಮ ಅಲ್ಲ, ಕರ್ಮಕ್ಕಾಗಿ ಅವನ ಜನ್ಮ ಅಲ್ಲ, ಮತ್ತೆ ಕರ್ಮದ ಫಲಕ್ಕಾಗಿ ಅವನ ಜನ್ಮವನ್ನ ತಳಿದ್ದಲ್ಲ. ಮತ್ತಿನ್ನೇನು ಅಂತಾರೆ ನಮ್ಮನ್ನ ಉದ್ಧಾರವನ್ನ ಮಾಡುವುದಕ್ಕಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ ಅಂತ ನಾವು ತಿಳಿದರೆ ನಮ್ಮ ಜೀವನ ಏನಾಗತ್ತೆ, ಕರ್ಮ ಬಂಧದಿಂದ ಮುಕ್ತಿಯಾಗತ್ತೆ. ಭಗವಂತ ಹೇಳ್ತಾನೆ ಈ ರೀತಿಯಾಗಿ ಕರ್ಮವನ್ನ ತಿಳಿಯಬೇಕು. ಅರ್ಜುನ ಅವಾಗ ಪ್ರಶ್ನೆ ಕೇಳ್ತಾನೆ, ಈ ಕರ್ಮಗಳ ಬಗ್ಗೆ ಇಷ್ಟೆಲ್ಲ ನೀನ್ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಯಾವ ಕರ್ಮ ಸರಿಯಾದತ್ತು ನನಗೆ ಅದನ್ನ ಸರಿಯಾಗಿ ತಿಳ್ಕೊ. ನಮಗ್ ಹೀಗೆ ಮಾಡಿದ್ರೆ ಇದು ಸರಿ ಅಂತ ಹೇಳಿದ್ರೆ ನಾವು ಹಾಗೆ ಮಾಡ್ಕೊಂಡು ಹೊರಡ್ತೀವಿ. ನೀನ್ ಬರೀ ಕರ್ಮವನ್ನ ಮಾಡು ಅಂತಂತೆ. ನಾನು ಏನೋ ಮಾಡಕ್ ಹೋದ್ರೆ ಏನಾಗತ್ತೆ ಅಂದ್ರೆ ಕರ್ಮದಿಂದ ಬಂಧಿತನಾಗ್ತೇನೆ. ಏನು ಮಾಡಿದ್ರೆ ಸರಿ, ದೇವರ ಪೂಜೆ ಮಾಡಿ ಅಂತ ಹೇಳ್ತೇವೆ. ಪೂಜೆ ಮಾಡಕ್ ಹೋದ್ರೆ ನೋಡಿ ನೀವು ಸರಿಯಾಗಿ ನೈವೇದ್ಯವನ್ನ ಮಾಡ್ಲಿಲ್ಲ ಅಂತ ಬೈತೀವಿ. ಹಾಗಾದ್ರೆ ಪೂಜೆ ಮಾಡ್ಬೇಕು ಅಂತ ಹೋದ್ರೆ ಸರಿಯಾಗಿ ಮಂಗಳಾರತಿ ಮಾಡ್ಲಿಲ್ಲ ಅಂತ ಬೈತೀರಿ. ಹಾಗಾದ್ರೆ ಹೇಗೆ ಮಾಡ್ಬೇಕು ಹೇಳಿ. ಅರ್ಜುನ ಹೀಗೆ ಕೇಳಿದಾಗ ಭಗವಂತ ಹೇಳ್ತಾನೆ
ಕರ್ಮ ಅಕರ್ಮ ವಿಕರ್ಮಗಳು ಅಂತ ಏನಿದೆ ಇದು ಮನುಷ್ಯ ತಿಳ್ಕೊಳಕ್ಕೆ ಅತ್ಯಂತ ಅಗಮ್ಯವಾದದ್ದು. ಇದನ್ನ ಯಾರು ತಿಳ್ಕೊಳಕ್ಕಾಗೋದಿಲ್ಲ. ಹಾಗಾದ್ರೆ ಇದನ್ನ ಹೇಗೆ ತಿಳಿಯಬೇಕು ಅಂತಂದ್ರೆ ಈ ಕರ್ಮಗಳ ವ್ಯವಸ್ಥೆ ಏನಿದೆ ಇದು ಭಗವಂತ ಮಾಡಿದ್ದು. ಕರ್ಮಗಳನ್ನ ನಾವು ಬಿಡ್ಲಿಕ್ಕಾಗೋದಿಲ್ಲ. ಯಾಕೆ ಬಿಡಕ್ಕಾಗೋದಿಲ್ಲ ಅಂತಂದ್ರೆ ಯಾರ್ಯಾರು ಉದ್ಧಾರರಾಗಿದ್ದಾರೆ ಈ ಜನ್ಮ, ನಾವು ಅನೇಕ ಜನರ ಕಥೆಯನ್ನ ಕೇಳ್ತೇವೆ. ಇವರೆಲ್ಲ ಉದ್ಧಾರ ದೊಡ್ಡ ದೊಡ್ಡ ಜ್ಞಾನಿಗಳನ್ನೆಲ್ಲ ಕಥೆ ಕೇಳ್ತೇವೆ. ಅವರೆಲ್ಲ ಏನು ಅಂತಂದ್ರೆ ಉತ್ತಮವಾದ ಕರ್ಮಗಳನ್ನ ಮಾಡಿ ಏನು ಅಂತಂದ್ರೆ ಅವರು ತಮ್ಮ ಜೀವನವನ್ನ ಸಾರ್ಥಕವನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ಕರ್ಮವನ್ನ ಯಾವುದು ಸತ್ಕರ್ಮ, ಯಾವುದು ಒಳ್ಳೆಯ ಕರ್ಮ, ಯಾವ ಕರ್ಮಗಳನ್ನ ಮಾಡಬೇಕಾದರೆ ನಾವು ಫಲಾಪೇಕ್ಷೆ ಇಲ್ಲದೆ ನಿಷ್ಫಲವಾಗಿ ಏನು ಅಂತಂದ್ರೆ ಇದು ಭಗವಂತನ ಆದೇಶ ಅಂತ ತಿಳಿದು ನಾವು ಅನುಷ್ಠಾನವನ್ನ ಮಾಡ್ತೇವೆ. ಇದನ್ನೇನ್ ಕರೀತಾರೆ ಅಂತ ಸತ್ಕರ್ಮ ಅಂತ ಕರೀತಾರೆ. ಭಗವಂತ ಹೇಳಿದ, ನೀವೇನ್ ಮಾಡ್ತೀರಿ ಮನೆಯಲ್ಲಿ, ನಾವು ಮನೆ ಕೆಲಸವನ್ನ ಮಾಡ್ತಾ ಇರ್ತೀವಿ, ಇದನ್ನೂ ಕೂಡ ನಾವು ಭಗವಂತನ ಕ್ರಿಯೆ, ಇದು ಭಗವಂತನ ಪ್ರೀತಿಗೋಸ್ಕರ ಅಂತ ಮಾಡಿಬಿಟ್ರೆ ಸಾಕು, ಇದು ಸತ್ಕರ್ಮ. ದೇವರ ಪೂಜೆ ಮಾಡ್ತಾ ಇರ್ತೀವಿ, ಪೂಜೆಯನ್ನ ಮಾಡ್ತಾ ಎಲ್ಲೋ ಯಾವುದೋ ಆಲೋಚನೆ ಮಾಡ್ಕೊಂಡು ದೇವರ ಪೂಜೆ ಮಾಡಿದ್ರು ಏನೋ ಅರ್ಥ ಇಲ್ಲ ಅಂತ ಶ್ರೀಕೃಷ್ಣ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ, ಯತ್ರೋಚ್ಛ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. ಭಗವಂತ ಹೇಳಿದ, ಕರ್ಮಗಳನ್ನ ಮಾಡಬೇಕಾದ್ರೆ ನಿಷ್ಫಲವಾಗಿ ಕರ್ಮಗಳನ್ನು ಮಾಡ್ಬೇಕು. ನಾವು ಎಷ್ಟೋ ಹಾಗೆ ಮಾಡ್ತಾ ಇರ್ತೀವಿ. ಏನೋ ಅವ್ರ ಕೆಲಸವನ್ನ ಮಾಡ್ಬೇಕಾದ್ರೆ ಪ್ರಾರಂಭ ಕೇಳ್ತೀವಿ, ಏನೂ ಬೇಡ, ನಾವೇನೋ ನಿರೀಕ್ಷೆ ಮಾಡ್ತಾ ಇಲ್ಲ, ನಾವು ಒಳ್ಳೆ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಡ್ತೀವಿ. ಕೆಲಸ ಎಲ್ಲ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 10 ರೂಪಾಯಿ ದಕ್ಷಿಣೆ ಕೊಡಕ್ ಬಂದಾಗ ಅಂತ ಇಷ್ಟೇ ನಾ ಕೊಡ್ತಾ ಇರೋದು, ಇಷ್ಟೇ ನೀವು ಕೊಡ್ತೀರಿ ಅಂದ್ರೆ ನಾವು ಬರ್ತೇ ಇರ್ಲಿಲ್ಲ ನಾವು. ಭಗವಂತ ಹೇಳ್ತಾನೆ, ಕರ್ಮಗಳನ್ನ ಮಾಡ್ಬೇಕಾದ್ರೆ ಮಾತ್ರ ಅಲ್ಲ, ಫಲವನ್ನ ನಾವು ಅನುಭವಿಸಬೇಕಾದ್ರೂ ಏನು ಅಂತಂದ್ರೆ ಇದು ದೇವರು ಕೊಟ್ಟಂತಹ ಭಾಗ್ಯ ಅಂತ ತಿಳಿದು ನಾವು ಅನುಭವಿಸಬೇಕೇ ಹೊರತು ಅಯ್ಯೋ ಇಷ್ಟೇ ಬಂತ ಅಂತ ತಿಳ್ಕೊಂಡ್ ಮಾಡಿದ್ರೆ ಇಷ್ಟೆಲ್ಲ ಮಾಡಿದ ಕರ್ಮಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದ. ಮನುಷ್ಯ ಸುಖ ದುಃಖಗಳನ್ನೆಲ್ಲ ಹೇಗೆ ಅಂತಂದ್ರೆ ಸಮವಾಗಿ ಕಾಣಬೇಕು. ಈ ರೀತಿಯಾಗಿ ಯಾರು ಕರ್ಮಗಳನ್ನ ಅನುಷ್ಠಾನವನ್ನ ಮಾಡ್ತಾರೆ ಅವನು ಯಾವ ಕರ್ಮಗಳಿಂದಲೂ ಕೂಡ ಬಂಧಿತನಾಗೋದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಮತ್ತಷ್ಟೇ ಅಲ್ಲದೆ ಅರ್ಜುನ ಕೇಳ್ತಾನೆ, ನನಗೆ ಯಾವ್ದೋ ಒಂದು ಕರ್ಮವನ್ನು ಹೇಳು. ಇಲ್ಲ, ನೀನು ಈ ರೀತಿಯಾಗಿ ಮಾಡು ಅಂತ ಹೇಳಿದ್ರೆ ನಾನು ಮಾಡ್ತೇನೆ. ನಮಗೊಂದು ಬರೀ ಕರ್ಮವನ್ನು ಮಾಡುವಂತಾರೆ ನಮಗೊಂದು ಬೇಕು, ಇಂತಹ ಕೆಲಸವನ್ನು ಮಾಡುವಂತಾರೆ ನಮಗ್ ಬಹಳ ಸುಲಭ ಆಗತ್ತೆ. ಶ್ರೀಕೃಷ್ಣ ಹೇಳ್ತಾನೆ, ಸರ್ವೇ ಪೇತೆ ಯಜ್ಞವಿದಃ ಯಜ್ಞ ಕ್ಷಪಿತ ಕಲ್ಮಷಃ. ಯಾರು ಯಜ್ಞವನ್ನ ಮಾಡ್ತಾರೆ ಅವರಿಗೆ ಯಾವ ತರದ ಪಾಪಗಳಿರೋದಿಲ್ಲ, ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತರಾಗ್ತಾರೆ. ಹಾಗಾದ್ರೆ ಯಜ್ಞ ಯಾವುದು? ನಮಗ ಮತ್ತಲ್ಲೂ ಪ್ರಶ್ನೆ, ಯಾವುದು ಯಜ್ಞ? ಯಜ್ಞ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಅನ್ನೋದು ಶ್ರೀಕೃಷ್ಣ ತಿಳಿಸಿಕೊಡ್ತಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಯಜ್ಞ ಅಂದ್ರೆ ಯಾವುದು? ಯಜ್ಞ ಶಬ್ದ ಅನ್ನೋದಕ್ಕೆ ಅರ್ಥ ಏನು? ಹೋಮ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಇವತ್ತು ನಾವು ಹೋಮ ಅಂದ್ರೆ ಏನ್ ತಿಳ್ಕೊಂಡಿದೀವಿ ಅಂತಾರೆ, ತುಪ್ಪವನ್ನ ಬೆಂಕಿಯಲ್ಲಿ ಹಾಕಿದ್ರೆ ಮಾತ್ರ ಹೋಮ ಅಂತ ತಿಳ್ಕೊಂಡಿದ್ವಿ. ಹಾಗೆ ಮಾಡೋದು ಹೋಮನೇ, ಅದ್ರೊಳಗೇನ್ ಸಂಶಯ ಇಲ್ಲ. ಹೋಮ ಅನ್ನೋ ಶಬ್ದಕ್ಕೆ, ಯಾಗ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ದ್ರವ್ಯ ತ್ಯಾಗೋ ಯಾಗ. ನಾವು ಎಲ್ಲವನ್ನ ಏನು ಬಿಡ್ತೀವಿ, ತ್ಯಾಗವನ್ನ ಏನು ಮಾಡ್ತೀವಿ, ವಿರಕ್ತರಾಗಿ ಏನ್ ಬದುಕ್ತೇವೆ, ಇದನ್ನೇ ಯಜ್ಞ ಅಂತ ಕರೀತಾರೆ. ಹಾಗಾದ್ರೆ ಇವತ್ತಿನ ಒಂದು ಕೆಲಸ ಮಾಡ್ತೀನಿ, ಎಲ್ಲ ಬಿಟ್ಟು ಬದುಕ್ಬಿಡ್ತೇನೆ, ಹಾಗಾದ್ರೆ ಯಜ್ಞನ? ಹಾಗಲ್ಲ, ಎಲ್ಲವನ್ನ ಬಿಡಬೇಕು. ಹೌದು, ಯಾರಿಗೋಸ್ಕರ ಬಿಡಬೇಕು? ಭಗವಂತ ಹೇಳ್ತಾನೆ, ಬ್ರಹ್ಮಾರ್ಪಣಂ. ಏನೇ ಒಂದು ವಸ್ತುವನ್ನು ಕೊಡಬೇಕಾದ್ರೆ, ತ್ಯಾಗವನ್ನ ಮಾಡ್ಬೇಕಾದ್ರೆ ಇದು ಭಗವಂತನಿಗೋಸ್ಕರ ನಾನು ತ್ಯಾಗವನ್ನ ಮಾಡ್ತೇನೆ. ಜೀವನದಲ್ಲಿ ಬೇಕಾಷ್ಟು ತ್ಯಾಗವನ್ನು ಮಾಡಿರ್ತೀವಿ, ಯಾರ್ಯಾರಿಗೋ ಹೆಸರಿನಲ್ಲಿ ತ್ಯಾಗವನ್ನು ಮಾಡಿರ್ತೀವಿ, ನಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ಮಾಡುವ ಎಲ್ಲ ಕರ್ಮಗಳನ್ನು ಕೂಡ ಭಗವದ್ ಅರ್ಪಣ, ಏನು ಕೆಲಸ ಮಾಡ್ತೀವೋ ಕೊನೆಗೆ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಕೈ ಮುಗಿದು ಬಿಟ್ರೆ ಸಾಕು, ನಮ್ಮ ಜೀವನ ಉದ್ಧಾರ ಆಗ್ಬಿಡುತ್ತೆ. ಬ್ರಹ್ಮ ಹವಿ ಬ್ರಹ್ಮ ಬ್ರಹ್ಮಣಾಹುತಂ. ಮಾಡುವ ಎಲ್ಲ ವಸ್ತುಗಳು ಕೂಡ ನಾನೇನು ಅನುಭವಿಸ್ತಾ ಇದ್ದೇನೆ, ನಾನೇನು ಸಂಪಾದನೆ ಮಾಡಿದ್ದೇನೆ, ಇದೆಲ್ಲವೂ ಕೂಡ ಭಗವಂತನದು ಅಂತನ್ನುವ ಚಿಂತನೆ ಇರಬೇಕು. ಅದನ್ನೇ ನಮಗೆ ಭಾಗವತ ಹೇಳತ್ತೆ, ನಾಹಂಕರ್ತ ಹರಿಃಕರ್ತ ತ್ವತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾಣ್ಯಥ. ಮಾಡುವ ಎಲ್ಲ ಕ್ರಿಯೆಗಳು ನೀನು ಮಾಡಿಸ್ತಿರೋದು, ನಾನು ಕೇವಲ ನಿಮಿತ್ತ ಮಾತ್ರ ಅಂತನ್ನುವ ಈ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಬಂದು ಬಿಟ್ರೆ ಸಾಕು, ಇದೇ ಒಂದು ದೊಡ್ಡದಾದ ಯಜ್ಞ ಅಂತ ಹೇಳ್ತಾರೆ. ಅನೇಕ ತರದ ಜ್ಞಾನಿಗಳು ಅನೇಕ ತರದ ಯಜ್ಞಗಳನ್ನ ಮಾಡ್ತಾರಂತೆ. ಜ್ಞಾನವೆಂಬ ಅಗ್ನಿಯಲ್ಲಿ ಭಗವಂತನ ಜ್ಞಾನ ಸಂಪಾದನೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಶ್ರವಣವನ್ನ ಮಾಡ್ತಾರೆ, ಮನನವನ್ನ ಮಾಡ್ತಾರೆ, ದೇವರ ಪೂಜೆಯನ್ನ ಮಾಡ್ತಾರೆ, ಇನ್ನೊಬ್ಬರಿಗೆ ಸೇವೆಯನ್ನ ಮಾಡ್ತಾರೆ. ಇದೆಲ್ಲವನ್ನು ಕೂಡ ಯಜ್ಞ ಅಂತ ಕರೀತಾರೆ ಅಂತ ಭಗವಂತ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ
ಯಜ್ಞವನ್ನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಯಜ್ಞವನ್ನ ಮಾಡು ಅಂತ ಹೇಳ್ತಾ ಇದೆಯಲ್ಲ ನೀನು, ಹಾಗಾದ್ರೆ ಈ ಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ ಯಾವುದು? ನೋಡಿ, ನಮ್ಗೆ ಏನಾದ್ರು ಒಂದು ಕೆಲಸ ಹೇಳಿದ್ರೆ ಇದ್ರೊಳಗೆ ಯಾವ್ದು ಶ್ರೇಷ್ಠ ಅಂತ ನಾವು ಪ್ರಶ್ನೆ ಕೇಳ್ತೀವಿ. ಇದ್ರೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಕರ್ಮಯಜ್ಞ ಅಂತ ಅನ್ನೋದೇನಿದೆ ಇದು ಶ್ರೇಷ್ಠವಾದದ್ದು, ಇದನ್ನು ಮಾಡ್ಲೇಬೇಕು ಮನುಷ್ಯ. ಕರ್ಮಯಜ್ಞದ ಜೊತೆಗೆ ಏನು ಮಾಡಬೇಕು ಅಂತಂದ್ರೆ ಜ್ಞಾನ ಯಜ್ಞವನ್ನು ಕೂಡ ಮಾಡಬೇಕು, ಜ್ಞಾನ ಸಂಪಾದನೆಯನ್ನು ಮಾಡಬೇಕು, ಜ್ಞಾನ ಪೂರ್ವಕವಾಗಿ ಅವನು ಮಾಡಬೇಕು. ನೋಡಿ, ನಾವು ಭಾಗವತದಲ್ಲಿ ಕಥೆ ಕೇಳ್ತೇವೆ, ಸುಧಾಮನ ಚರಿತ್ರೆಯನ್ನ ಕೇಳ್ತೇವೆ. ಕೇಳಿದರೆ ಸಾಕು ಕಣ್ಣಿನಿಂದ ನೀರು ಬರುತ್ತೆ, ಪಾಪ ಎಷ್ಟು ಕಷ್ಟಪಟ್ಟ ಅವನು ಅಂತ ಹೇಳಿ. ಇಷ್ಟೆಲ್ಲ ಕಷ್ಟ ಭಗವಂತ ಯಾಕೆ ಕೊಟ್ಟ? ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ನಲ್ವೇ, ಭಗವಂತನಿಗೋಸ್ಕರ ನೈವೇದ್ಯವನ್ನ ಮಾಡಬೇಕು ಅಂತ ಹೇಳಿ ಒಂದು ಹಿಡಿ ಅವಲಕ್ಕಿಯನ್ನ ತಗೊಂಡು ಬರೋದಕ್ಕೆ ಎಷ್ಟು ಕಷ್ಟ ಆಯಿತು. ಯಾಕೆ ಅವನಿಗೆ ಎಷ್ಟು ಕಷ್ಟ ಆಯಿತು ಅಂತಂದ್ರೆ ಅವನು ಮಾಡಿದ ಕರ್ಮಗಳಲ್ಲಿ ಏನು ಅಂತಂದ್ರೆ ಜ್ಞಾನ ಅವನಿಗೆ ಇರ್ಲಿಲ್ಲ. ಯಾವಾಗ ಭಗವಂತನಿಗೆ ಹೋಗಿ ಅವಲಕ್ಕಿಯನ್ನ ಸಮರ್ಪಣೆ ಮಾಡಿದ ಅವತ್ತು ಅವನಿಗೆ ಗೊತ್ತಾಯಿತು, ನನ್ನ ಮಿತ್ರ ಅಲ್ಲ ಇವನು, ಇವನು ಪರಮ ಮಿತ್ರ, ಇವನು ಶ್ರೇಷ್ಠ ಭಗವಂತ ಅಂತ ಗೊತ್ತಾಯಿತು. ಅವತ್ತು ಅವನು ಅನುಭವಿಸಿದ ಫಲ ಎಂಥದ್ದು, ಇಡೀ ಸಂಪತ್ತು ಅವನಿಗೆ ಬಂತು ಅಂತ ಭಾಗವತ ಹೇಳುತ್ತೆ. ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳಿದು ಭಜಿಸು ಅಂತ ಹೇಳಿ ಶ್ರೀಕೃಷ್ಣ ತಿಳಿಸಿಕೊಡ್ತಾನೆ. ಭಗವಂತನನ್ನ ಆರಾಧನೆಯನ್ನ ಮಾಡಬೇಕಾದ್ರೆ ಹೇಗೆ ಬೇಕೋ ಹಾಗೆ ನಾವು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿಯಾದ ದಿನನಿತ್ಯ ದೇವರಿಗೆ ನಾವು ಮನೆಯಲ್ಲಿ ಪೂಜೆ ಮಾಡ್ತಿರ್ತೀವಿ, ನಾನು ಏನು ಮಾಡ್ತಾ ಇದ್ದೀನೋ ಇದೇ ಪೂಜೆ ಅಂತ ನಾವು ಭಾವಿಸ್ತಿರ್ತೇವೆ. ಹಾಗಲ್ಲ, ದೇವರನ್ನ ಚೆನ್ನಾಗಿ ತಿಳಿದು ಶಾಸ್ತ್ರೋಕ್ತವಾಗಿ ನಾವು ಪೂಜೆಯನ್ನು ಮಾಡಿದ್ರೆ ಅಷ್ಟು ಸಮಯ ನಾವು ಹಾಕಿದ್ದೇವೆ ದೇವರಿಗೋಸ್ಕರ, ನಾವು ಇಷ್ಟು ಸಮಯ ಹಾಕಿದ್ದೇವೆ, ಇದೇ ಸಮಯವನ್ನ ಶಾಸ್ತ್ರೀಯವಾಗಿ ನಾವು ಆ ಸಮಯವನ್ನ ನಾವು ಕಳೆದು ಬಿಟ್ಟರೆ ಅದಕ್ಕೆ ಹೆಚ್ಚಿನ ಫಲ ಇದೆ ಅಂತ ಹೇಳಿ ಶ್ರೀಕೃಷ್ಣ ತಿಳಿಸಿಕೊಡ್ತಾನೆ. ಹೀಗಾಗಿ ಮಾಡುವ ಕರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನ ಅಂತ ಅನ್ನೋದು ಶ್ರೇಷ್ಠವಾದದ್ದು. ಈ ಜ್ಞಾನವನ್ನ ಪವಿತ್ರ ಮಿಹ ವಿದ್ಯತೆ ಅಂತ ಹೇಳ್ತಾರೆ. ಜ್ಞಾನದಷ್ಟು ಪವಿತ್ರವಾದದ್ದು ಇನ್ನೇನೂ ಇಲ್ಲ. ಹಾಗಾದ್ರೆ ಈ ಜ್ಞಾನ ಎಲ್ಲಿ ಸಿಗತ್ತೆ? ನಾನು ಹೋಗಿ ಎಲ್ಲಿ ತಗೊಂಡ್ಬರಬೇಕು? ಹಣ ಬೇಕು ಅಂತಂದ್ರೆ ಯಾರು ಧನವಂತರಿರ್ತಾರೆ ಅವ್ರ ಹತ್ರ ಹೋಗಬೇಕಂತ. ಹಾಗಾದ್ರೆ ಜ್ಞಾನ ಬೇಕು ಅಂದ್ರೆ ಯಾರ ಹತ್ರ ಹೋಗಬೇಕು ಅಂದ್ರೆ ಜ್ಞಾನಿಗಳ ಹತ್ರ ಹೋಗಬೇಕು. ಹಾಗಾದ್ರೆ ಜ್ಞಾನಿಗಳ ಹತ್ರ ಹೋಗ್ಬಿಟ್ರೆ ಅವ್ರು ಜ್ಞಾನ ಎತ್ತಿ ಕೊಟ್ಟು ಬಿಡ್ತಾರೆ, ಏನ್ ತಗೊಂಡು ಹೋಗು ಅಂತ ಹೇಳಿ. ಶ್ರೀಕೃಷ್ಣ ಹೇಳ್ತಾನೆ, ಜ್ಞಾನಿಗಳ ಹತ್ರ ಹೋದ್ರೂ ಜ್ಞಾನ ಸಿಗೋದಿಲ್ಲ. ಹಾಗಾದ್ರೆ ಹೇಗೆ ಬೇಕು ಅಂತಂದ್ರೆ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಭಗವಂತ ಹೇಳ್ತಾನೆ, ಗುರುಗಳ ಹತ್ರ ಹೋಗಿ ಉದ್ದಂಡವಾಗಿ ನಮಸ್ಕಾರವನ್ನ ಮಾಡಿ ವಿನಯಪೂರ್ವಕವಾಗಿ ಅವರನ್ನ ಪ್ರಶ್ನೆಯನ್ನ ಮಾಡ್ಬೇಕಂತೆ, ಅವರ ಸೇವೆಯನ್ನ ಮಾಡ್ಬೇಕಂತೆ. ಇಷ್ಟೆಲ್ಲ ಮಾಡಿದಾಗೇನು ಅಂತಂದ್ರೆ ಅವರು ಜ್ಞಾನವನ್ನ ಪಡಿತಾರೆ. ಇವತ್ತು ಈ ಸಮಾಜ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಪ್ರಶ್ನೆ ಕೇಳಿದ್ರೆ ಬಹಳ ದೊಡ್ಡ ಜ್ಞಾನಿಗಳು ಅಂತ ಅನ್ನುವ ಭಾವನೆ ಬಂದ್ಬಿಟ್ಟು, ಪ್ರಶ್ನೆ ಕೇಳೋದು ತಪ್ಪಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಕೇಳುವ ಕ್ರಮ ಏನಿದೆ ಇದು ಸರಿಯಾದ ರೀತಿಯಲ್ಲಿ ಅದು. ಕೇಳುವ ಪ್ರಶ್ನೆನ ಭಗವಂತ ಎಲ್ಲಿದ್ದಾನೆ ಅಂತ ಧಾರ್ಷ್ಟ್ಯದಿಂದ ಕೇಳಿದ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಭಗವಂತ ಎಲ್ಲಿದ್ದಾನೆ ಅಂತ ವಿನಯದಿಂದ ಪ್ರಶ್ನೆ ಕೇಳಿದ್ರೆ ಅವನ ಜೀವನ ಉದ್ಧಾರ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಏನೇನೋ ಹೇಳಿದೆ ನಾನು. ಬ್ರಹ್ಮ ಜಿಜ್ಞಾಸೆಯನ್ನ ವಿನಯದಿಂದ ಮಾಡಿದ್ರೆ ಅವನು ಉದ್ಧಾರ, ಧಾರ್ಷ್ಟ್ಯದಿಂದ ಮಾಡಿದ್ರೆ ಅವನ ಜೀವನ ಅಧೋಗತಿ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಈ ರೀತಿಯಾಗಿ ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಜ್ಞಾನಕ್ಕಷ್ಟು ಮಹತ್ವ ಇದೆ. ಸಾಗರದಲ್ಲಿ ಸಮುದ್ರದಲ್ಲಿ ಬಿದ್ದಂತಹ ವ್ಯಕ್ತಿ ಸಣ್ಣ ಒಂದು ಬೋಟ್ ಏನು ಅಂತಂದ್ರೆ ಒಂದು ತೆಪ್ಪದಲ್ಲಿ ಅವನು ಉದ್ಧಾರನಾಗಿ ಬಿಡ್ತಾನೆ. ನಾವು ಅನ್ಕೊಳ್ತೀವಿ ಒಂದು ಸಣ್ಣ ಜ್ಞಾನದಿಂದ ನಾವು ಏನು ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಸಮುದ್ರದಲ್ಲಿ ಬಿದ್ದವನಿಗೆ ಒಂದು ತೆಪ್ಪ ಅವನನ್ನು ಹೇಗೆ ಉದ್ಧಾರವನ್ನ ಮಾಡುತ್ತೆ, ಅವನನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅಂತ ಅನ್ನೋದು ಅವಾಗ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಈ ಸಂಸಾರದಲ್ಲಿ ಬಿದ್ದವನಿಗೇನು ಅಂತಂದ್ರೆ ಜ್ಞಾನ ಅಂತ ಅನ್ನೋದು ಆ ರೀತಿಯಾಗಿ ಅವನನ್ನ ರಕ್ಷಣೆಯನ್ನ ಮಾಡುತ್ತೆ ಅಂತ ಭಗವಂತ ಹೇಳ್ತಾನೆ. ಸರ್ವಂ ಜ್ಞಾನಪ್ಲವೇನ ಇವ ವೃಜಿನಂ ಸಂತರಿಷ್ಯಸಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಈ ಜ್ಞಾನ ಅಂತ ಅನ್ನೋದು ಬೆಂಕಿಯ ಶಕ್ತಿ ಏನು ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಬೆಂಕಿ ಇದೇನಂತ ಮ್ಯಾಚ್ ಬಾಕ್ಸ್ ತಗೊಂಡು ಹಚ್ತೀವಿ, ಹಚ್ಚಿದಾಗ ಬೆಂಕಿ ಇಷ್ಟು ಇರುತ್ತೆ, ಇಷ್ಟೇನಾ ಬೆಂಕಿ ಅಂತ ನಾವು ತಿಳ್ಕೊಳ್ಳೋದು. ಅದೇ ಬೆಂಕಿಗೆ ನಾವು ಹೋಗಿ ಇನ್ ಯಾವ್ದಕ್ಕೆ ಹಚ್ಚಿದ್ರು ಸುಟ್ಟು ಬೂದಿ ಮಾಡ್ತಾರೆ. ಜ್ಞಾನ ಅಂತ ಅನ್ನೋದು ಹೇಗೆ ಅಂತಂದ್ರೆ ಎಲ್ಲೋ ಸಣ್ಣ ಕೂತ್ಕೊಂಡು ಒಂದು ಪುಸ್ತಕ ಓದ್ತಾ ಇರ್ತೀವಿ, ಇಷ್ಟೇ ಭಗವಂತನ ಜ್ಞಾನ, ಏನು ಉಪಯೋಗ ಇಲ್ಲ, ಸುಮ್ಮನೆ ಟೈಮ್ ಹಾಳು ಅಂತ ನಾವ್ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಭಗವಂತ ಹೇಳ್ತಾನೆ ನಮಗೆ, ಜ್ಞಾನಾಜ್ಞ ಸರ್ವಕರ್ಮಾಣಿ ತಸ್ಮಾತ್ ಪುರುಷೇ ತಥಾ. ಆ ಜ್ಞಾನ ಏನಿದೆ ಭಗವಂತನ ಮಹತ್ವವನ್ನ ಕೇಳೋದು ಅಂತೇನಿದೆ ನಮ್ಮ ಸಕಲ ಪಾಪಗಳನ್ನ ಪರಿಹಾರವನ್ನ ಮಾಡಿಕೊಡುತ್ತೆ, ನಮಗೆ ಉತ್ತಮವಾದಂತಹ ಗತಿಯನ್ನ ಕೊಡುತ್ತೆ. ಇಂತಹ ಜ್ಞಾನ ಯಾರಿಗೂ ನಾನು ಕೊಡ್ತೇನೆ ಶ್ರೀಕೃಷ್ಣ ಹೇಳ್ತಾನೆ. ಅರ್ಜುನ ಹೇಳ್ತಾನೆ ಎಲ್ಲರಿಗೂ ಕೊಟ್ಬಿಡು, ಎಲ್ಲರೂ ಉದ್ಧಾರ ಆಗ್ಬಿಡ್ತಾರೆ, ಮುಗಿದೋಯ್ತಲ್ಲ ಇನ್ನೇನು. ಈ ಮಹಾಭಾರತ ಯುದ್ಧ ಇಲ್ಲ, ಏನೂ ಇಲ್ಲ, ಎಲ್ಲರೂ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ.
ಇರೋದೆಲ್ಲ ಮುಕ್ತಿ ಆಗ್ಬಿಡುತ್ತೆ. ಭಗವಂತ ಹೇಳ್ತಾರೆ, ಜ್ಞಾನ ಅಂತ ನೋಡು ಎಲ್ಲರನ್ನೂ ಉದ್ಧಾರವನ್ನ ಮಾಡುತ್ತೆ, ಸಂಶಯ ಇಲ್ಲ. ಆದ್ರೆ ಈ ಜ್ಞಾನ ನಾನ್ ಯಾರಿಗ್ ಕೊಡ್ತೇನೆ ಅಂತಂದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ್ ಅಧಿಗಚ್ಚತಿ. ಯಾರು ಶ್ರದ್ಧಾವಂತನಾಗಿರ್ತಾನೆ, ವಿನಯವಂತನಾಗಿರ್ತಾನೆ, ಗುರು ಹಿರಿಯರಲ್ಲಿ ಭಕ್ತಿಯನ್ನ ಇಟ್ಟುಕೊಂಡಿರ್ತಾನೆ, ನನ್ನನ್ನ ಚೆನ್ನಾಗಿ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾನೆ, ಇಂಥವರಿಗೆ ಮಾತ್ರ ಜ್ಞಾನವನ್ನ ಕೊಡ್ತೇನೆ. ಯಾರು ಪುಸ್ತಕ ಹಿಡ್ಕೊಂಡವರೆಲ್ಲ ಜ್ಞಾನಿಗಳಾಗಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ತತ್ವಜ್ಞಾನಿಗಳಾಗ್ಬೇಕಾಗಿತ್ತು. ಯಾರು ನನ್ನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅಂಥವರಿಗೆ ಮಾತ್ರ ನಾನು ಜ್ಞಾನವನ್ನ ಕೊಡ್ತೇನೆ. ಇಂತಹ ಜ್ಞಾನವನ್ನ ಯಾರು ಪಡೆದಿದ್ದಾನೆ ಅವನೇ ಮುಂದೆ ಉತ್ತಮವಾದ ಗತಿಯನ್ನ ಪಡಿತಾರೆ. ಯಾರು ಜ್ಞಾನದ ಬಗ್ಗೆ ತಿರಸ್ಕಾರವನ್ನ ಮಾಡ್ತಾರೆ, ಎಷ್ಟೋ ಜನ ಬಂದು ಒಳ್ಳೆ ಪಾಠ ಹೇಳ್ತೀವಿ, ಪ್ರವಚನವನ್ನ ಮಾಡ್ತೀವಿ, ಕೇಳಿ ಅಂತಂದಾಗ ನಾವೇನ್ ಮಾಡ್ತೀವಿ, ತುಚ್ಛೀಕರಿಸ್ಬಿಡ್ತೀವಿ. ನಿಮ್ ಪ್ರವಚನ ಇದ್ದಿದ್ದೆ, ಬೆಳಗಿಂದ ಹೊಡಿತಾ ಇರ್ತೀರಿ. ಆದ್ರೆ ಭಗವಂತ ಹೇಳ್ತಾನೆ, ಯಾರು ಜ್ಞಾನವನ್ನ ನಿರಾಕರಿಸ್ತಾರೆ, ಭಗವಂತನ ಮಹತ್ವವನ್ನ ಕೇಳುವುದಕ್ಕೆ ಆಸಕ್ತಿಯನ್ನ ತೋರಿಸೋದಿಲ್ಲ, ಅಂಥವರಿಗೆ ಅಗ್ನಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಇಂಥವನಿಗೆ ಎಂದೆಂದೂ ಕೂಡ ಯಾರು ಶ್ರದ್ಧೆ ಇಲ್ಲ, ಭಗವಂತನಲ್ಲಿ ಗುರುಗಳಲ್ಲಿ ಶ್ರದ್ಧೆಯನ್ನ ತೋರಿಸೋದಿಲ್ಲ, ಅವನು ನೋಡ್ಲಿಕ್ಕೆ ಚೆನ್ನಾಗಿರ್ತಾನೆ, ಆದ್ರೆ ಹೇಗಿರ್ತಾನೆ ಅಂತಂದ್ರೆ ಎತ್ತಲು ಹತ್ತಿರುವಂತಹ ಮರದಂತೆ ಅವನು ಬದುಕ್ತಾ ಇರ್ತಾನೆ. ಅವನಿಗೆ ಉತ್ತಮವಾದ ಗತಿಯನ್ನ ನಾನು ಕೊಡೋದಿಲ್ಲ ಅಂತ ಭಗವಂತ ಎಚ್ಚರಿಕೆಯನ್ನ ಕೊಡ್ತಾನೆ. ಕೊನೆಯದಾಗಿ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ, ತಸ್ಮಾತ್ ಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ ಚಿನ್ನೈನಂ ಸಂಶಯಂ ಯೋಗ ಮಾತಿಷ್ಠೋತ್ತಿಷ್ಠ ಭಾರತ. ಕೊನೆಗೆ ಶ್ರೀಕೃಷ್ಣ ಹೇಳ್ತಾನೆ, ಜೀವನದಲ್ಲಿ ಬರೀ ಸಂಶಯವನ್ನ ಮಾಡ್ಕೊಂಡು ಕೂಡಬಾರದು. ಇದನ್ನ ಮಾಡಿದ್ರೆ ಸರಿನೋ ಅಥವಾ ಹಾಗಿದ್ರೆ ಸರಿನೋ, ಅವ್ರು ಒಂದು ಹೇಳಿದ್ರು ಇವರೊಂದು ಹೇಳ್ತಾ ಇದ್ದಾರೆ ಅಂತ ಹೀಗೆ ನಾವು ಯಾವಾಗ್ಲೂ ತಿಳ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಕಾಲ ಹೇಗಿರತ್ತೆ ಅಂತಂದ್ರೆ, ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ಬೆಳಗಿದ್ದ ಹಾಗೆ ರಾತ್ರಿ ಇರೋದಿಲ್ಲ. ರಾತ್ರಿ ಮಲ್ಕೊಳ್ಬೇಕಾದ್ರೆ ನಾಳೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡ್ ಮಲ್ಕಿರ್ತೀವಿ, ಬೆಳಗ್ಗೆ ಇನ್ನೇನು ಬೆಳಕಾಯ್ತು ಅಂದ್ರೆ ನಾಳೆ ಮಾಡಿದ್ರೆ ಆಯ್ತು ಬಿಡು ಅಂತ ಬಿಡುತ್ತೆ. ಅಥವಾ ಪೂಜೆ ಮಾಡ್ಬೇಕು ಅಂತ ಹೋದ್ರೆ ಕರೆಂಟ್ ಹೋಯ್ತು ಅಂದ್ರೆ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ಯಾವ ಪೂಜೆ ಮುಗದೆ ಹೋಯ್ತು. ಅಲ್ಲಿ ಎಷ್ಟು ಮನುಷ್ಯ ಎಷ್ಟಿಗೆ ಡಿಪೆಂಡ್ ಆಗಿದ್ದಾನೆ ಅಂತ ನಾವು ಅರ್ಥವನ್ನ ಮಾಡ್ಕೊಳ್ಬೇಕು. ಭಗವಂತ ಹೇಳಿದ, ಸಂಶಯವನ್ನ ಮಾಡಿಕೋ, ಸಂಶಯಕ್ಕೆ ಆದಷ್ಟು ಬೇಗನೆ ಉತ್ತರವನ್ನ ಪಡಿ, ಜ್ಞಾನವನ್ನ ಸಂಪಾದನೆಯನ್ನು ಮಾಡು, ಜ್ಞಾನಪೂರ್ವಕವಾಗಿ ನಿಷ್ಕಾಮವಾದ ಕರ್ಮವನ್ನ ಮಾಡು, ನಾನು ಚೆನ್ನಾಗಿ ಅನುಗ್ರಹವನ್ನ ಮಾಡ್ತೇನೆ ಅಂತ ಹೇಳಿ ಭಗವಂತ ಅರ್ಜುನನ ಮೂಲಕವಾಗಿ ಜಗತ್ತಿಗೆ ಸಂದೇಶವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಈ ಜ್ಞಾನ ಯೋಗವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ನಾಳೆ ದಿವಸ 5ನೇ ಅಧ್ಯಾಯವನ್ನು ನಿರೂಪಣೆ ಮಾಡ್ತೀವಿ. ಶ್ರೀಕೃಷ್ಣ.